ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ವಾಟ್ ಐ ವಾಂಟ್. ಸಕ್ಸಸ್ ಕಮ್ಸ್ ಬಿಕಾಸ್ ಆಫ್ ದ ಪ್ಯಾಷನ್. ನನಗೆ ಇಷ್ಟ ಆಗಿದ್ದನ್ನೇ ಮಾಡ್ತೀನಿ ಅಂತ ಹೇಳೋದು ತಪ್ಪು. ಇವತ್ತಿನ ಕಾಲದಲ್ಲಿ ಯು ನೀಡ್ ಟು ಬಿ ಜಾಕ್ ಆಫ್ ಆಲ್. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಚಿಲ್ಡ್ರನ್. ಎಲ್ಲ ಅಡಲ್ಟ್ಸ್ಗೂ ಗೊತ್ತು ಎಕ್ಸಸೈಸ್ ಮಾಡೋದು ಒಳ್ಳೇದು ಅಂತ, ಆದರೆ ಎಷ್ಟು ಜನ ಮಾಡ್ತಾರೆ? ಗಿಲ್ಟ್ ಪೇರೆಂಟಿಂಗ್ಗೆ ಹೋಗಬಾರ್ದು. ಮೊಬೈಲ್ ವಿಲಿನ್ ಅಲ್ಲ, ಕಂಪ್ಯಾರಿಸನ್ ತಪ್ಪಲ್ಲ. ರಾದರ್ ದೆನ್ ಕಂಪೇರಿಂಗ್ ಚಿಲ್ಡ್ರನ್ ವಿತ್ ಅದರ್ಸ್. ದುರ್ಯೋಧನಕ್ಕೂ ಇದು ಸೇಮ್ ಪ್ರಾಬ್ಲಮ್ ಇತ್ತು. ಪ್ರೈಮ್ ಮಿನಿಸ್ಟರ್ ನೋಡಿ, ಫುಲ್ ದೇಶಾನೇ ನಡೆಸ್ತಾರೆ 24 ಅವರ್ಸ್ನಲ್ಲಿ. ಅಯ್ಯೋ ಲೋಕಾನೇ ಎಂಡ್ ಆಗ್ತಾ ಇದೆ, ತುಂಬಾ ಕಷ್ಟ, ಪ್ರೆಷರು. ಪೇರೆಂಟ್ ಇಸ್ ಆಲ್ವೇಸ್ ರಾಂಗ್. ಯಾಕಂದ್ರೆ ಎಲಾನ್ ಮಸ್ಕ್ ಇತ್ತೀಚೆಗೆ ಹೇಳಿದ್ರು ವಿ ಡೋಂಟ್ ರಿಕ್ವೈರ್ ಡಿಗ್ರೀಸ್ ಅಂತ. ಎಜುಕೇಶನ್ ಹ್ಯಾಸ್ ಗಾಟ್ ಸ್ಪಾಯ್ಲ್ಡ್. ಯಾವುದಾದ್ರೂ ಒಂದು ಅಂಕಲ್ ಆಂಟಿ ರಿಲೇಟಿವ್ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯೋ ಏನು ಇನ್ನೂ ಡಿಸೈಡ್ ಮಾಡಿಲ್ವಾ ನೀನು? ಜೀವನದಲ್ಲಿ ಎಲ್ಲ ಎಕ್ಸ್ಟ್ರೀಮ್ಸೇ. ಇಸ್ ಇಟ್ ಸ್ಟಿಲ್ ಮನಿ? ಮನಿ ಈಸ್ ಎವ್ರಿಥಿಂಗ್. ನೀನು ಎಷ್ಟೇ ಒಳ್ಳೆಯವನಾಗಿದ್ರೂ ದುಡ್ಡಿಲ್ಲದೆ ಅದಾಗಲ್ಲ. ಇದೇ ಡ್ರಾಮಾನ ದ ವರ್ಲ್ಡ್ ವಿಲ್ ಡೂ ಇಟ್ ಅಗೇನ್ ವೆನ್ ಯು ಕಮ್ ಟು ಸೆಕೆಂಡ್ PUC. ಎಜುಕೇಷನ್ ಅಲೋನ್ ವಿಲ್ ನಾಟ್ ಮೇಕ್ ಯು ಸಕ್ಸಸ್ಫುಲ್. ಸ್ವಲ್ಪ ಸ್ಟ್ರೆಸ್ ಇರೋದು ಒಳ್ಳೇದು. ನನಗೆ ಎಕ್ಸಾಮ್ ಬಗ್ಗೆ ಭಯಾನೇ ಇಲ್ಲ ಅಂತ ಹೇಳೋನು ಯಾರು ಗೊತ್ತಾ? ಅವ್ರನ್ನ ಎದುರಾಕೊಂಡು ಏನಾದರೂ ಒಂದು ಮಾಡೋದು ಅದು ತಪ್ಪಾಗುತ್ತೆ. ಆರ್ ಯು ದ ಮಾಸ್ಟರ್ ಆರ್ ಆರ್ ಯು ದ ಸ್ಲೇವ್? ಮೈಂಡ್ ಸೆಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅಕಾಡೆಮಿಕ್ ಎಕ್ಸಲೆನ್ಸ್. ABC ಅನಾಲಿಸಿಸ್ ಅಂದರೆ ಏನು? ಕ್ರಿಕೆಟರ್ ಆಗ್ಬೋದು, ಆದರೆ ಕ್ರಿಕೆಟರ್ನಲ್ಲೂ ದೇಲ್ ಬಿ ಲಿಟಲ್ ಪಾಲಿಟಿಕ್ಸ್. ಬಟ್ ಎಷ್ಟು ಜನ ಸಚಿನ್ ತೆಂಡೂಲ್ಕರ್ ಆಗ್ಬೋದು? ಸಾರಿ ಅಪ್ಪ ನಾನು ಇಲ್ಲಿಗೆ ಆಡಕ್ಕೆ ಹೋಗ್ಬೋದಾ ಅಂತ ಮೊಬೈಲ್ ನೋಡ್ತಾನೆ. ಸರಿ, ಎಷ್ಟೊತ್ತಿಗೆ ವಾಪಸ್ ಬರ್ತೀಯಾ? ಮೊಬೈಲ್ನಲ್ಲಿ ಒಂದು ಟ್ಯಾಪ್ ಅಲ್ಲಿ ಅವ್ರಿಗೆ ಏನು ಬೇಕೋ ಬೇಡದೇ ಇರೋ ಇನ್ಫಾರ್ಮೇಶನ್ ಎಲ್ಲ ಬರ್ತಾ ಇರುತ್ತೆ. ಸ್ವಲ್ಪ ಭಯ ಇದ್ರೆ ಎಕ್ಸಾಮ್ ಬಗ್ಗೆ ಅದು ಒಳ್ಳೇದು. ಯಾಕಂದ್ರೆ ಲೈಫ್ ಇಸ್ ದಿಸ್ ಆ್ಯಂಡ್ ದಟ್. ಯಾಕೆ ನಮ್ಮ ತಂದೆ ಬೈದ್ರು, ಯಾಕೆ ನನ್ನ ಫ್ರೆಂಡ್ ಹಿಂಗೆ ಮಾಡ್ದ, ಯಾಕೆ ಬರೀ ನನಗೆ ದೇವ್ರ ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ, ಆಲ್ ಚಿಲ್ಡ್ರನ್ ಆಫ್ಟರ್ ದೇ ಗೋ ಥ್ರೂ phase 3 ಎವ್ರಿ ಒನ್ ವಿಲ್ ಕಮ್ ಟು phase 4. phase 4 ಏನು? ನಿಮ್ಮ ಅಪ್ಪನಿಗೆ ಹಂಗೆ ಮಾತಾಡ್ತೀಯಾ ಅಂತ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು SSLC ಎಕ್ಸಾಮ್ಸ್ ಮುಗೀತಾ ಇದೆ, ಮುಂದೇನು ಅನ್ನೋ ಟೆನ್ಷನ್ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಮಕ್ಕಳ ಜೀವನ, ಮಕ್ಕಳ ಓದು ಅಂತ ಬಂದಾಗ ತಂದೆ ತಾಯಿ ತುಂಬ ಸ್ಟ್ರಿಕ್ಟ್ ಆಗಿಬಿಡ್ತಾರೆ, ತುಂಬ ಅವರೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇದರ ಜೊತೆಗೆ ಮಕ್ಕಳು ಈ ಏಜಿನಲ್ಲಿ, ಅಂದರೆ ಈ 10th ಸ್ಟ್ಯಾಂಡರ್ಡ್ ಏಜಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸನ್ನು ತಮ್ಮ ಮೇಲೆ ಎಳ್ಕೊಳ್ತಾರೆ. ಹಾಗಾದರೆ ಈ ಗ್ಯಾಪ್ ಇದೆಯಲ್ಲ, ಈ ಸಮಯ ಇದೆಯಲ್ಲ, ಇದನ್ನು ನಾವು ಯಾವ ರೀತಿ ಎದುರಿಸಬೇಕು? ಅದರ ಜೊತೆಗೆ ಮುಂದಿನ ಜೀವನಕ್ಕೆ ನಾವು ಅಡಿ ಇಡಬೇಕು ಅಂದರೆ SSLCಯಿಂದ ಯಾವ ಹೆಜ್ಜೆ ಇಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯ್ಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಮುಂದಿನ ಹಂತಗಳು ಹೇಗಿರಬೇಕು, ನಮ್ಮ ಆಲೋಚನೆಗಳು ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಟ್ರಾನ್ಸೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಫೌಂಡರ್ ಆದ ಸಿದ್ಧಾರ್ಥ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಐ ಆಮ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಹೌದು, ನೀವು ಹೇಳ್ದಂಗೆ ಅದು ತುಂಬ ಮುಖ್ಯವಾದ ಡಿಸಿಷನ್ನು. ಆಲ್ ಆಫ್ ಅಸ್ ಗೋ ಥ್ರೂ ದಟ್ ಫೇಸ್. ಆ್ಯಂಡ್ ಇವಾಗ ನಾವೇನು ಚೂಸ್ ಮಾಡ್ತೀವೋ ಅದು ಜೀವನ ಪೂರ್ತಿ ವಿ ವಿಲ್ ಬಿ ಸ್ಪೆಂಡಿಂಗ್ ಲೈಫ್ ಇನ್ ದಟ್ ಫೇಸ್ ಇಟ್ ಸೆಲ್ಫ್. ಲಾಟ್ ಆಫ್ ಪೀಪಲ್ ಥಿಂಕ್ ಇವಾಗ ನಾನು 10ನೇ ಕ್ಲಾಸ್ ಆದಮೇಲೆ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ತೊಗೊಂಡ್ರೆ ಒಂದು 2 ವರ್ಷ ವ್ಯತ್ಯಾಸ ಆಗ್ಬೋದು ಅಂತ. ಬಟ್ ಐ ಬಿಲೀವ್ ಇಟ್ಸ್ ಗೋನ್ ಎಫೆಕ್ಟ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಹೌದಾ? ಕೆಲವರು PU ಬೇರೆ ಮಾಡ್ತಾರೆ, ಡಿಗ್ರಿದೆಲ್ಲ ಚೂಸ್ ಅನದರ್ ಆಪ್ಷನ್. Yes, now first of all let's understand why this decision is very crucial. Till 10th standard ನಾವು ಏನು ಕಲಿತೀವಿ, ಇನ್ ಎವ್ರಿ ಎಜುಕೇಷನ್ ಸ್ಟ್ರೀಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದಿರ್ತೀವಿ. ಕಾಮರ್ಸು, ಆರ್ಟ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಏನೂ ಗೊತ್ತಿರಲ್ಲ. ತುಂಬ ಜನ ಬ್ಲೈಂಡಾಗಿ ಚೂಸ್ ಮಾಡಿಬಿಡ್ತಾರೆ. ಆ್ಯಂಡ್ ದಟ್ ಈಸ್ ವೈ ಐ ಬಿಲೀವ್ ದಟ್ ಯು ನೀಡ್ ಟು ಮೇಕ್ ಎನ್ ಇನ್ಫಾರ್ಮ್ಡ್ ಡಿಸಿಷನ್ ಎಟ್ ದಿಸ್ ಸ್ಟೇಜ್. ನಾವು ಹೌದು, ನೀವು ಸೈನ್ಸ್ ತೊಗೊಂಡ್ರೆ 2 ವರ್ಷ ಸೈನ್ಸ್ ಓದಾದ್ಮೇಲೆ ಬೇಕಿದ್ರೆ ಕಾಮರ್ಸಿಗೆ ಬರ್ಬೋದು ಮುಂದಕ್ಕೆ, ಸೆಕೆಂಡ್ PUC ಆದಮೇಲೆ. ಆದರೆ ಇದು ಯೋಚನೆ ಮಾಡಿದಾರ, 10ನೇ ಕ್ಲಾಸ್ ತನಕ ಬರೀ ಸೈನ್ಸ್ ಓದಿದ್ದೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಕಾಮರ್ಸ್ನಲ್ಲಿ ಫಸ್ಟ್ PUC ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗೆ. ಯಾಕೆ? ಫಸ್ಟ್ PUನಲ್ಲೇ ದೇ ಗೆಟ್ ಎಕ್ಸ್ಪೋಸ್ ಟು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಇದು ಯಾವುದು ಗೊತ್ತೇ ಇರಲ್ಲ, ಎಲ್ಲ ಹೊಸ್ತು. ಸೊ ಅದಕ್ಕೆ ನಾನು ಎಲ್ಲರಿಗೂ ಏನು ಹೇಳೋದು ಅಂದರೆ, ಕಾಮರ್ಸ್ನಲ್ಲಿ ಫಸ್ಟ್ PUC ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗೆ. ಸೊ ನೀವು ಅಕಸ್ಮಾತ್ 2 ವರ್ಷ ಸೈನ್ಸ್ ಮಾಡಿ, ಫಸ್ಟ್ PU ಸೆಕೆಂಡ್ PU ಸೈನ್ಸ್ ಮಾಡಿ, ಆಮೇಲೆ ಕಾಮರ್ಸ್ ಡಿಗ್ರಿಗೆ ಬಂದರೆ ಬರಕ್ಕೆ ಬಿಡ್ತಾರೆ. ಆದರೆ ನಿಮಗೆ ಫೌಂಡೇಶನ್ ಕಾಮರ್ಸ್ನಲ್ಲಿ ಇರಲ್ಲ, ಯಾಕಂದರೆ ಫೌಂಡೇಶನ್ ಇದ್ದಿದ್ದು ಫಸ್ಟ್ PU ಕಾಮರ್ಸ್ನಲ್ಲಿ. ದೇರ್ ಫೋರ್ ಯು ಶುಡ್ ಚೂಸ್ ವೇರ್ ಯೋರ್ ಪ್ಯಾಷನ್ ಲೈಸ್. ಕಾಮರ್ಸ್ನಲ್ಲೂ ಜನ ಮುಂದಕ್ಕೆ ಬಂದಿದ್ದಾರೆ, ಸೈನ್ಸ್ನಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜನರು, ಆರ್ಟ್ಸ್ನಲ್ಲೂ ಮುಂದಕ್ಕೆ ಬಂದಿದ್ದಾರೆ. ಸಕ್ಸಸ್ ಕಮ್ಸ್ ನಾಟ್ ಬಿಕಾಸ್ ಆಫ್ ವಾಟ್ ಯು ಚೂಸ್, ಸಕ್ಸಸ್ ಕಮ್ಸ್ ಬಿಕಾಸ್ ಆಫ್ ದ ಪ್ಯಾಷನ್ ದಟ್ ಯು ಹ್ಯಾವ್
for what you choose. ಒಂದು ಟ್ರೆಡಿಷನಲ್ ವೇ ಇದೆ ಇವತ್ತಿಗೂ ನಮ್ಮ ಸೊಸೈಟಿಯಲ್ಲಿ, ಸ್ಪೆಷಲಿ ಇಂಡಿಯನ್ ಸೊಸೈಟಿಯಲ್ಲಿ. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಓದಬೇಕು ಅನ್ನೋದು ಬಹುಶಃ ನಮ್ಮ ಕಾಲಕ್ಕಿತ್ತು ಅಂತ ಅನಿಸುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಜನ್ರೇಷನಲ್ ಚೇಂಜಸ್ ಬಂದಿದೆ. ತಂದೆ ತಾಯಿ ಕೇಳ್ತಾರೆ ನಿನಗೇನು ಓದಬೇಕು ಅಂತ, ಬಟ್ ಸ್ಟಿಲ್ ತಂದೆ ತಾಯಿ ಒಂದು ಸ್ವಲ್ಪ ಫೋರ್ಸ್ ಹಾಕ್ತಾರೆ, ನೋಡು ಡಾಕ್ಟರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಸೋ ಆ್ಯಂಡ್ ಸೋನೇ ಆಗಬೇಕು ಅಂತ. ಆ ವ್ಯವಸ್ಥೆ ಈಗಲೂ ಇದೆ ಅಂತ ನನಗೆ ಅನಿಸುತ್ತೆ. ನೀವು ಬಹಳಷ್ಟು ಪೇರೆಂಟ್ಸ್ ಜೊತೆ ಮಾತಾಡಿದ್ದೀರಾ, ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀರಾ. ಈಗ ಆ ಥಾಟ್ ಪ್ರೊಸೆಸ್ಸಲ್ಲಿ ಚೇಂಜಸ್ ಆಗಿದೆಯಾ ಅಥವಾ ಸ್ಟಿಲ್ ದ ಸೇಮಾ? ಇವಾಗ ದೇರ್ ಆರ್ ಬೋತ್ ಎಕ್ಸ್ಟ್ರೀಮ್ಸ್. ಎಸ್, ಬೋತ್ ಎಕ್ಸ್ಟ್ರೀಮ್ಸ್ ಇದೆ. ಇವತ್ತಕ್ಕೂ ಯು ಹ್ಯಾವ್ ಪೇರೆಂಟ್ಸ್ ಹೂ ಮೇಕ್ ಆಲ್ ಡಿಸಿಷನ್ಸ್ ಫಾರ್ ಚಿಲ್ಡ್ರನ್, ಆ್ಯಂಡ್ ಅವ್ರು ಮಾತಾಡೋ ರೀತಿನಲ್ಲೇ ಗೊತ್ತಾಗ್ಬಿಡುತ್ತೆ ವೆದರ್ ದೇ ಬಿಲಾಂಗ್ ಟು ದ ಕ್ಯಾಟಗರಿ ಹೂ ಡಾಮಿನೇಟ್ಸ್ ಆರ್ ವೆದರ್ ದೇ ಬಿಲಾಂಗ್ ಟು ದ ಕ್ಯಾಟಗರಿ ಹೂ ಕೋಆಪರೇಟ್ಸ್ ಅಂತ. ಎಷ್ಟೊಂದು ಕಡೆ ನೋಡಿನಿ, ಪೇರೆಂಟ್ಸ್ ಬಂದಾಗ ಅವ್ರು ಹೇಳ್ತಾರೆ, ಸರ್ ನನ್ನ ಮಗನ ನಾನು ಆರ್ಟ್ಸಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದು ಹೇಳ್ತೀನಿ, ಫಸ್ಟ್ ಅದು ಸ್ಟಾಪ್ ಮಾಡಿ. ನೀವೇನು ಅಂದ್ಕೊಂಡಿದ್ರೋ ಬಿಡಿ, ನಿಮ್ಮ ಮಗ ಏನು ಮಾಡಬೇಕು ಅಂತ ಒಂದ್ಸತಿ ಕೇಳಿದ್ದೀರಾ ಅಂತ. ಅಟ್ ದಿ ಅದರ್ ಎಕ್ಸ್ಟ್ರೀಮ್ ದೆರ್ ಆರ್ ಪೇರೆಂಟ್ಸ್ ಹೂ ಅಲವ್ ದ ಚಿಲ್ಡ್ರನ್ ಟು ಮೇಕ್ ದೇರ್ ಓನ್ ಡಿಸಿಷನ್. ಇವಾಗ ಮಕ್ಕಳೇ ಚೂಸ್ ಮಾಡಂಗಿದ್ರೆ ತಿರ್ಗಾ ಎರಡು ಕಾರಣ ಇರ್ಬೋದು. ಸಮ್ ಪೇರೆಂಟ್ಸ್ ಅಲವ್ ಚಿಲ್ಡ್ರನ್ ಟು ಚೂಸ್ ವಾಟ್ ದೇ ವಾಂಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಬಿ ಬ್ಲೇಮ್ಡ್ ಲೇಟರ್ ಆನ್. ಆಮೇಲೆ ನಾನು ಅವನನ್ನು ಸೈನ್ಸ್ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಇಷ್ಟ ಆಗದೆ ಹೋದರೆ ನನಗೆ ಹೀಲ್ ಪಾಯಿಂಟ್ ಆಫ್ ಫಿಂಗರ್ ನನ್ನ ಮೇಲೆ ಕೋಪ ಮಾಡಿಸ್ಕೋತಾನೆ ಅಂತ. ದೇರ್ ಆರ್ ಅದರ್ ಪೇರೆಂಟ್ಸ್ ಹೂ ಫೀಲ್ ನನಗೆ ಸೈನ್ಸ್ ಇಷ್ಟ ಬಟ್ ಅವನಿಗೆ ಕಾಮರ್ಸ್ ಇಷ್ಟ ಆಗಿರ್ಬೋದು, ಸೊ ಲೆಟ್ ಹಿಮ್ ಚೂಸ್ ವೇರ್ ಹಿಸ್ ಪ್ಯಾಷನ್ ಲೈಸ್ ಅಂತ. ಐ ಆಲ್ವೇಸ್ ಬಿಲೀವ್ ಲಾಟ್ ಆಫ್ ಪೀಪಲ್ ಇನ್ ಅವರ್ ಕಂಟ್ರಿ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ಪಾಕೆಟ್ ಫಿಲ್ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ, ಇನ್ನೊಂದು ಆ್ಯಕ್ಟಿವಿಟಿ ಮಾಡ್ತಾರೆ ಹೃದಯ ಫಿಲ್ ಮಾಡೋಕ್ಕೆ, ಟು ಫೀಲ್ ಹ್ಯಾಪಿ. Blessed are you if you can fill both your pocket and your heart out of the same activity. ಅಂದರೆ ಪ್ಯಾಷನ್ನ ಕರಿಯರ್ ಆಗಿ ಚೂಸ್ ಮಾಡಿಕೊಂಡ್ರೆ ಅದಾಗತ್ತೆ. ಮೇಕ್ ಯುವರ್ ಪ್ಯಾಷನ್ ಯುವರ್ ಪ್ರೊಫೆಷನ್. ಎಸ್, ಅಲ್ಲಿ ಒಂದು ತೆಳುವು ಗೆರೆ ಇದೆ. ಅಂದರೆ ಹೌದು, ತಂದೆ ತಾಯಿಗೆ ಒಂದು ಇಷ್ಟ ಇರುತ್ತೆ ಅನ್ನೋದು ಒಂದು ವರ್ಗ, ಆದರೆ ಅವನಿಗೇನು ಇಷ್ಟನೋ ಒಂದು ವರ್ಗ. ಬಟ್ ಇದರ ಮಧ್ಯದ ರೂಟನ್ನು ಚೂಸ್ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ಮಗನಿಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ, ಯಾವುದರಲ್ಲಿ ಹಿ ಕ್ಯಾನ್ ಪ್ರೊಸೀಡ್ ಅನ್ನೋದು ತಂದೆ ತಾಯಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ವೆದರ್ ಇಟ್ ಇಸ್ ಫೋಟೋಗ್ರಫಿ, ವೆದರ್ ಇಟ್ ಇಸ್ ಕ್ರಿಕೆಟ್ ಅಥವಾ ಪೇಂಟಿಂಗ್ ಅಥವಾ ಸೈನ್ಸ್ ಅಥವಾ ಕಾಮರ್ಸ್, ಎಲ್ಲವೂ ತಂದೆ ತಾಯಿಗೆ ಅರ್ಥ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಗನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ದೋ ಅವನಿಗೆ ಸೈನ್ಸಲ್ಲಿ ಹೋಗಬೇಕಿರುತ್ತೆ, ಬಟ್ ನೀನು IAS ಬೇರೆ ಏನೋ ಮಾಡು ಅಂತ ಹೇಳಿರ್ತಾರೆ. ಅಥವಾ ಆತನಿಗೆ ಆರ್ಟ್ಸಲ್ಲಿ ಇಷ್ಟ ಆಯಿತು ಅಂದರೆ ಇಲ್ಲ, ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಗೋ ಟು ದ ಸೈನ್ಸ್ ಫೀಲ್ಡ್ ಅಂತ ಹೇಳ್ತಾರೆ. ಬಟ್ ತಂದೆ ತಾಯಿ ರೋಲ್ ತುಂಬ ಕ್ರೂಷಿಯಲ್ ಅನ್ಸುತ್ತೆ ಈಗ. ಡೆಫಿನೆಟ್ಲಿ your parents are required not only while making this decision, in every step of your life ಅವ್ರು ಇರಲೇಬೇಕು. ಅವ್ರನ್ನ ಎದುರಾಕೊಂಡು ಏನಾದರೂ ಒಂದು ಮಾಡೋದು ಅದು ತಪ್ಪಾಗುತ್ತೆ. ಯಾಕಂದರೆ ಯೋರ್ ಪೇರೆಂಟ್ಸ್ ಮೇ ಡಿಸಗ್ರಿ ವಿತ್ ವಾಟ್ ಯು ವಾಂಟ್ ಟು ಡೂ, ಆದರೆ ಅವರು ನಿಮಗೆ ಒಳ್ಳೇದು ಬಯಸೋ ಅಷ್ಟು ಇನ್ಯಾರೂ ಬಯಸೋಕ್ಕೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಿಡ್ ಆಲ್ಸೋ. ಅಂದರೆ ಮಗುಗೇನು ಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಮಗುಗೆ ಏನು ಬೇಕು, ಆದರೆ ಮಗುವಿನ ಟ್ಯಾಲೆಂಟ್ ಏನು, ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಮಗುಗೆ ಕೆಲವುದಕ್ಕೆ ಸ್ವಲ್ಪ ದಿನ ಇದು ಚೆನ್ನಾಗಿದೆ ಅನಿಸುತ್ತೆ, ಅಥವಾ ಇನ್ನೊಂದು ದಿನ ಇದು ಚೆನ್ನಾಗಿದೆ ಅನಿಸುತ್ತೆ. ಸಮ್ಟೈಮ್ಸ್ ಹಿ ಮೇ ಸೇ ನಾನು ಡಾಕ್ಟರ್ ಆಗಬೇಕು ಅಂತ, ಇನ್ನೊಂದು ಸಲ ಇಂಜಿನಿಯರ್ ಆಗಬೇಕು ಅಂತ, ಮತ್ತೊಂದು ಸಲ ಆರ್ಟಿಸ್ಟ್ ಆಗಬೇಕು ಅಂತ. ಆದರೆ ರಿಯಲ್ ಟ್ಯಾಲೆಂಟ್ ಏನು ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ. ನಾನು ತಂದೆ ತಾಯಿಗೆ ಗೊತ್ತಿರುತ್ತೆ ಅಂತ ಹೇಳಲ್ಲ, ದೇ ಹ್ಯಾವ್ ಅಬ್ಸರ್ವ್ಡ್ ದ ಚೈಲ್ಡ್ ಡ್ಯೂರಿಂಗ್ ದ ಗ್ರೋಯಿಂಗ್ ಇಯರ್ಸ್, ಸೊ ದೇ ನೋ ಅ ಲಿಟಲ್ ಮೋರ್ ಅಬೌಟ್ ದಟ್ ಚೈಲ್ಡ್. ನಾನು ನಮ್ಮ ಇನ್ಸ್ಟಿಟ್ಯೂಷನಲ್ಲೆಲ್ಲ ಏನು ಹೇಳ್ತೀನಿ ಅಂದರೆ, your parents will know what they like for you, but they will never know what you like. Life is a journey of self-exploration. ಇವಾಗ ನೀವಿದು ಕೇಳಿರ್ಬೋದು, there's one famous saying jack of all, master of none ಅಂತ. ಇವತ್ತಿನ ಕಾಲದಲ್ಲಿ you need to be jack of all, master of one. Now to decide ನಾನು ಯಾವುದ್ರಲ್ಲಿ ಮಾಸ್ಟರ್ ಆಗ್ತೀನಿ, ನಾನು ಯಾವುದ್ರಲ್ಲಿ ಸ್ಪೆಷಲೈಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೋಕ್ಕೆ ಫಸ್ಟ್ ನೀವು jack of all ಆಗಬೇಕು. Unless you explore, you don't know in what you have to specialize in. So especially during the growing years, children should get an exposure to a lot of things, academics agli, non academics agli. Now to say that ನನಗೆ ಪ್ಯಾಷನ್ನು ಹಾಡೋದ್ರಲ್ಲಿದೆ ಅಂತ ಹೇಳೋಕ್ಕೆ, I should have tried singing, dancing, painting, karate, only then I will know which interests me ಅಂತ. So therefore I always tell people, ಜೀವನ ಹೆಂಗಿದೆ ಅಂದರೆ ಒಂದು ಕಾರ್ನಲ್ಲಿ ಬೆಟ್ಟ ಹತ್ತಂಗೆ. ನೀವು ಕಾರ್ನಲ್ಲಿ ಕೆಳಗಿದ್ದಾಗ ನಿಮ್ಮ ಡೆಸ್ಟಿನೇಷನ್ ಏನು, ಬೆಟ್ಟದ ಮೇಲೆ ಸೇರಕ್ಕೆ, ಆದರೆ ನಿಮ್ಗೆ ಅಲ್ಲಿ ತನಕ ಕಾಣಲ್ಲ. ಯು ಕ್ಯಾನ್ ಸಿ ಓನ್ಲಿ ಟಿಲ್ ವೇರ್ ದ ರೋಡ್ ವಿಲ್ ಟರ್ನ್. ಅಲ್ಲಿ ತನಕ ಹೋದರೆ ನಿಮಗೆ ಮುಂದೆ ಕಾಣುತ್ತೆ, ಅಲ್ಲಿ ತನಕ ಹೋದರೆ ಮುಂದೆ ಕಾಣುತ್ತೆ. ಸೊ ತುಂಬ ಜನ ಮಕ್ಕಳು ಏನು ಅನ್ಕೋತಾರೆ, ನನಗೆ ನನ್ನ ಫ್ರೆಂಡು ಮೈಕ್ರೋಬಯಾಲಜಿಸ್ಟ್ ಆಗ್ತಾನೆ, ಈ ಫ್ರೆಂಡು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ ಅಂತ ಹೇಳ್ತಾನೆ, ಎಲ್ಲರಿಗೂ ಆ ಗುರಿ ಇದೆ, ನನಗೆ ಒಬ್ಬನಿಗೆ ಕನ್ಫ್ಯೂಷನ್ ಇದೆ. ಅದು ನಿಜಾನೇ ಅಲ್ಲ. ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್.
ನಾವು ಅಡಲ್ಟ್ಸು ಎಲ್ಲರೂ 5 ಹೆಜ್ಜೆ ಮುಂದೆ ಹೋಗಿದ್ದೀವಿ, 3 ಹೆಜ್ಜೆ ಹಿಂದೆ ಬಂದೀವಿ, ತಿರ್ಗಾ 2 ಹೆಜ್ಜೆ ಮುಂದೆ ಹೋಗ್ತೀವಿ, 1 ಹೆಜ್ಜೆ ಹಿಂದೆ ಆಗ್ತೀವಿ. ಸೊ it's absolutely fine if you are not very very clear about your long term goal at this stage of your life when you are completing 10th standard. ನಾನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ವಾಟ್ ಐ ವಾಂಟ್ ಅಂತ, ನನಗೆ ಏನು ಬೇಕು? ಇವಾಗ ಲಾಂಗ್ ಜರ್ನಿ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ಕ್ಲಾರಿಟಿ ಇಲ್ಲದೆ ಇದ್ರೆ ನಡೆಯುತ್ತೆ ಅಂತ ಹೇಳ್ತೀರಾ. ಅಟ್ ದ ಸೇಮ್ ಟೈಮ್ 10ನೇ ಕ್ಲಾಸ್ ಆದಮೇಲೆ 10th ಸ್ಟ್ಯಾಂಡರ್ಡ್ ಆದಮೇಲೆ ನಾವು ಇಡೋ ಸ್ಟೆಪ್ ನಮ್ಮ ಲಾಂಗ್ ಜರ್ನಿನ ಡಿಸೈಡ್ ಮಾಡುತ್ತೆ. ಕನ್ಫ್ಯೂಸಿಂಗ್ ಇದೆ ಅದು. ನಾವು ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ ನಮಗೆ only 5% of the people have a similarity between their qualification and their profession. ನನ್ನ ಎಕ್ಸಾಂಪಲ್ ತಗೊಳ್ಳಿ, ನಾನು ಕ್ವಾಲಿಫಿಕೇಷನ್ನು CA MBA ಲಾ ಮಾಡ್ಕೊಂಡಿದ್ದೀನಿ, ಆದರೆ ಇವತ್ತು ಐ ಆಮ್ ಎನ್ ಎಜುಕೇಷನಲಿಸ್ಟ್. ಐ ಆಮ್ ರಿಯಲಿ ನಾಟ್ ಡೂಯಿಂಗ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಚಾರ್ಟರ್ಡ್ ಅಕೌಂಟೆನ್ಸಿ, MBA ಆರ್ ಲಾ. ನಾನು ಅದೇ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ನಾನು CA ಮುಗಿಸಿದ್ದೀನಿ, ಸೊ ನಾನು ಫೈನಾನ್ಸ್ ಆ್ಯಂಗಲ್ಗೆ ಹೋಗಬೇಕು, ಇನ್ಯಾವುದು ಮಾಡಬಾರ್ದು ಅಂದರೆ ಟುಡೇ ಐ ಡೋಂಟ್ ಥಿಂಕ್ ಐಲ್ ಬಿ ಲಿವಿಂಗ್ ಸಚ್ ಅ ಹ್ಯಾಪಿ ಲೈಫ್. Successful life may have been there. Happiness comes when you follow your passion. Money may come if you follow certain streams, but happiness is always when you follow your passion. If you can, like I told you, fill your pocket and your heart out of the same activity, then you are blessed. ಓಕೆ, ಈಗ ತಂದೆ ತಾಯಿ ಮತ್ತು ಮಗು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದಾರೆ ಅಥವಾ ಬರೆಯೋರಿದ್ದಾರೆ, ನೆಕ್ಸ್ಟ್ ಏನು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿವೆ. ವಾಟ್ ದೇ ಹ್ಯಾವ್ ಟು ಡೂ? ಏನು ಮಾಡಬೇಕು ಅವರು? ನಾವು there are many places where orientations ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲೇ ನಾವು 10ನೇ ಕ್ಲಾಸ್ ಮಕ್ಕಳಿಗೆ ವಿ ಡೂ ದಿಸ್ ಸೆಮಿನಾರ್. ಇಟ್ಸ್ ಅ ಫ್ರೀ ಸೆಮಿನಾರ್, ಪಬ್ಲಿಕ್ಗೆ ಮಾಡ್ತೀವಿ. ಎವ್ರಿ ಇಯರ್ ಮೋರ್ ದೆನ್ 1500-2000 ಫ್ಯಾಮಿಲೀಸ್ ಅಟೆಂಡ್ ಮಾಡ್ತಾರೆ. ವೇರ್ ವಿ ಟಾಕ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಅಬೌಟ್ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಮರ್ಸ್, ಸೈನ್ಸ್, ಆರ್ಟ್ಸ್. ಕಾಮರ್ಸ್ನಲ್ಲಿ ಏನೇನು ಕರಿಯರ್ಸ್ ಇದೆ, ಸೈನ್ಸ್ನಲ್ಲಿ ಏನೇನು ಕರಿಯರ್ಸ್ ಇದೆ, ಯಾವ ಮೈಂಡ್ಸೆಟ್ ಬೇಕು ನೀವು ಸೈನ್ಸ್ ತೊಗೋಬೇಕು ಆಗಿದ್ದರೆ, ಯಾವ ಮೈಂಡ್ಸೆಟ್ ಬೇಕು ಕಾಮರ್ಸ್ ಮಾಡಬೇಕು ಆಗಿದ್ದರೆ. ಯು ನೀಡ್ ಟು ಬಿ ಓಪನ್ ಟು ಡಿಸ್ಕಷನ್. ತುಂಬ ಜನ ಈ ಸೆಮಿನಾರ್ಸ್ಗೆಲ್ಲ ಯಾರು ಹೋಗ್ತಾರಪ್ಪ, ಬರೀ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ, ಸೊ ನಾನು ಹೋಗೋದೇ ಇಲ್ಲ ಅಂತಾರೆ. ಐ ಆಲ್ವೇಸ್ ಟೆಲ್ ಪೀಪಲ್, ಯು ಕ್ಯಾನಾಟ್ ಲರ್ನ್ ಎವ್ರಿಥಿಂಗ್ ಫ್ರಮ್ ಸಮ್ ಒನ್, ಬಟ್ ಯು ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ಎವ್ರಿ ಒನ್. ಒನ್ ಓರಿಯೆಂಟೇಷನಲ್ಲಿ ಹೋದರೆ ಮೇ ಬಿ ಫುಲ್ 100% ಇಸ್ ನಾಟ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್, ಬಟ್ ಒನ್ ಐಡಿಯಾ, ಒನ್ ಥಾಟ್ ಕ್ಯಾನ್ ಚೇಂಜ್ ದ ವೇ ಯು ಥಿಂಕ್ ಆ್ಯಂಡ್ ಹೆಲ್ಪ್ ಯು ಸರ್ವೈವ್ ಇನ್ ಲೈಫ್. ಅಗೇನ್, ಹ್ಯಾವಿಂಗ್ ಸೆಡ್ ದಿಸ್, sometimes ನಾವು ಒಂದು ದಾರಿನಲ್ಲಿ ಹೋಗಿರ್ತೀವಿ, when we realize this is not my cup of tea, you should be daring enough to change your direction also. Just like how I said, if I had continued in my CA field, I was working as a chartered accountant, ತುಂಬ ಸಂಪಾದಿಸ್ತಾ ಇದೆ, ಸೆಟ್ಲ್ ಆಗಿದ್ದೆ, ಬಟ್ ಅಷ್ಟೊಂದು ಸಂತೋಷ ಕೊಡ್ತಾ ಇರಲಿಲ್ಲ. ನಾನಿದು ಓದಿದ್ದೀನಿ ಅದಕ್ಕೆ ಇದೇ ಮಾಡ್ತೀನಿ ಅಂತ ಹೇಳಿದರೆ ಐ ವುಡ್ ನೆವರ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವಾಟ್ ಐಮ್ ಎಕ್ಸ್ಪೀರಿಯನ್ಸಿಂಗ್ ಟುಡೇ. ಸೊ ಇಟ್ಸ್ ನಾಟ್ ಈಸಿ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಗೊತ್ತಿರಬೇಕು, ದಿಸ್ ಇಸ್ ನಾಟ್ ದಿ ಓನ್ಲಿ ಡಿಸಿಷನ್ ನಾವು ಇದು ಮುಂದಕ್ಕೆ ಮಾಡೋದು ಅಂತ. ಮುಂದಕ್ಕೂ ತುಂಬ ಡಿಸಿಷನ್ ಇರುತ್ತೆ. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಏನು ಮಾಡ್ತೀನಿ, ಇಟ್ ಇಸ್ ದ ಫಸ್ಟ್ ಡಿಸಿಷನ್. ಮೋರ್ ಓವರ್ 10ನೇ ಕ್ಲಾಸ್ ಆದಮೇಲೆ ಏನು ಮಾಡ್ತೀನಿ, ಇಟ್ ಈಸ್ ಪ್ರಾಬಬ್ಲಿ ದ ಫಸ್ಟ್ ಟೈಮ್ ಮಕ್ಕಳು ಆ ಡಿಸಿಷನ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾಕಂದರೆ ಮಕ್ಕಳು ನೋಡಿ, 10ನೇ ಕ್ಲಾಸ್ ತನಕ ಮಕ್ಕಳನ್ನ ಕೇಳಿ, ಎಲ್ಲ ಡಿಸಿಷನ್ನು ಇಲ್ಲಿ ತನಕ ಬೇರೆಯವ್ರು ಮಾಡಿರ್ತಾರೆ ಅವ್ರ ಜೀವನದಲ್ಲಿ. ಅವ್ರು ಯಾವ ಫ್ಯಾಮಿಲಿನಲ್ಲಿ ಹುಟ್ಟಿದ್ರೋ ಅದು ಅವ್ರ ಡಿಸಿಷನ್ ಅಲ್ಲ, ಯಾವ ರಿಲಿಜನ್ ಫಾಲೋ ಮಾಡ್ತಾ ಇರೋ ಅವ್ರ ಡಿಸಿಷನ್ ಅಲ್ಲ, ಮಕ್ಕಳು ಫಸ್ಟು ಯಾವ ಸ್ಕೂಲ್ನಲ್ಲಿ ಹೋಗಿ ಓದಿದ್ರೋ ಅದು ಅವ್ರ ಡಿಸಿಷನ್ ಅಲ್ಲ. ಅದೆಲ್ಲ ಬಿಡಿ, ಅವ್ರ ಹೆಸರು ಮಕ್ಕಳ ಡಿಸಿಷನ್ ಅದು ಇಲ್ಲ, ಬೇರೆಯವ್ರು ಮಾಡಿರೋ ಡಿಸಿಷನ್ ಅದು. 10ನೇ ಕ್ಲಾಸ್ ಆದಮೇಲೆ ನಾನು ಏನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನೋ, ದಟ್ಸ್ ಪ್ರಾಬಬ್ಲಿ ದ ಫಸ್ಟ್ ಡಿಸಿಷನ್ ವಿಚ್ ದೇ ಆರ್ ಮೇಕಿಂಗ್ ಅಬೌಟ್ ದೇರ್ ಓನ್ ಲೈಫ್. ದಟ್ಸ್ ಎನ್ ಇಂಪಾರ್ಟೆಂಟ್ ಡಿಸಿಷನ್, ಬಟ್ ದೇ ಶುಡ್ ನೋ ಇದಾದಮೇಲೆ ತುಂಬ ಡಿಸಿಷನ್ಗಳಿರುತ್ತೆ ಅಂತ. ಓಕೆ, ಸೊ ಈಗ ಮಕ್ಕಳ ಭವಿಷ್ಯದ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡ್ತಾ ಇರ್ತಾರೆ. ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸಲ್ಲೇ ಇಡೀ ಎಲ್ಲರ ಥಾಟು ಇರುತ್ತೆ. ಕೆಲವೊಬ್ಬರು ಬೇರೆ ಬೇರೆ ಆಯ್ಕೆಗಳನ್ನು ಮಾಡ್ತಾರೆ. ಕೆಲವರು ಕ್ರಿಕೆಟ್ ಆಯ್ಕೆ ಮಾಡ್ತಾರೆ, ಕೆಲವರು ಆರ್ಟ್ಸ್, ಪೇಂಟಿಂಗ್ ಆಯ್ಕೆ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಈ ಏನು ಟ್ರೆಡಿಷ್ನಲ್ ಲರ್ನಿಂಗ್ ಇದೆ ಅದು ಮುಖ್ಯನಾ? ಇತ್ತೀಚಿನ ದಿನದಲ್ಲಿ ಕೆಲವೊಂದು ಬದಲಾವಣೆಗಳು, ತುಂಬ ಹೈಫೈ ಸೊಸೈಟಿಯಲ್ಲಿರೋ ಕೆಲವೊಂದು ತಂದೆ ತಾಯಿ ಏನು ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಮ್ ಕ್ಲಾಸಸ್ ಪ್ಲ್ಯಾನ್ ಮಾಡ್ತಾರೆ, ಅಥವಾ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸಮ್ ಆರ್ಟ್ಸ್ ಅದ್ರ ಬಗ್ಗೆನೇ ಕ್ಲಾಸಸ್ಗೆ ಸೇರಿಸ್ತಾರೆ, ಅಥವಾ ಅದಕ್ಕೆ ಇನ್ಸ್ಟಿಟ್ಯೂಷನ್ಸ್ನ ಪ್ರಿಫರ್ ಮಾಡ್ತಾರೆ. ಹೌ ಯು ಜಡ್ಜ್? ನಾವು ಎಸ್, ನೌಡೇಸ್ ತುಂಬ ಜನ ದೇ ಟೇಕ್ ಅಪ್ ಅ ಕರಿಯರ್ ಇನ್ ಮ್ಯೂಸಿಕ್, ಕರಿಯರ್ ಇನ್ ಸ್ಪೋರ್ಟ್ಸ್, ಕರಿಯರ್ ಇನ್ ಪೇಂಟಿಂಗ್ ಎಕ್ಸೆಟ್ರಾ. ಅದೆಲ್ಲ ಬ್ಯಾಡ್ ಕರಿಯರ್ಸ್ ಅಲ್ವೇ ಅಲ್ಲ. ದೇರ್ ಪೇರೆಂಟ್ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗಬೇಕು. ನಾವು ಪೇರೆಂಟ್ಸ್ ತುಂಬ ಸತಿ ದೇ ಡೋಂಟ್ ಅಲವ್ ಚಿಲ್ಡ್ರನ್ ಟು ಗೋ ಇನ್ ದಟ್ ಡೈರೆಕ್ಷನ್ ವಿತ್ ದ ಫಿಯರ್ ದಟ್ ಅದರಲ್ಲಿ ಸಂಪಾದಿಸ್ಬೋದಾ, ಅದರಲ್ಲಿ ನೀನು ಖುಷಿಯಾಗಿರ್ತೀಯ, ಆದರೆ ಅದರಲ್ಲಿ ನೀನು ಹೊಟ್ಟೆ ತುಂಬಲ್ಲ ಅಂತ ಯೋಚನೆ ಮಾಡ್ತಾರೆ. ಆ ಯೋಚನೆ ಅದು ಫಸ್ಟ್ ಚೇಂಜ್ ಆಗಬೇಕು. ಅಟ್ ದ ಸೇಮ್ ಟೈಮ್ ನನ್ನ ಮಕ್ಕಳಿಗೂ ಏನು ಗೊತ್ತಿರಬೇಕು ಅಂದರೆ,
ನನಗೆ ಇಷ್ಟ ಆಗಿದ್ದನ್ನೇ ಮಾಡ್ತೀನಿ ಅಂತ ಹೇಳೋದು ತಪ್ಪು. ನಾವು ಐ ಆಲ್ವೇಸ್ ಟೆಲ್ ಪೀಪಲ್, if you want to achieve any goal in life, you need to subordinate your likes and dislikes. One example ಕೊಡ್ತೀನಿ. Supposing my goal is to become strong, muscle develop ಮಾಡಬೇಕು ಅಂತ that's my goal. Certain likes and dislikes ನಾನು subordinate ಮಾಡಲೇಬೇಕು. For example, I don't like waking up early, I don't like exercising. ಅದನ್ನು subordinate ಮಾಡಿದ್ರೇನಾ ಈ ಗೋಲ್ ನೀನು ಫುಲ್ಫಿಲ್ ಮಾಡ್ತೀಯಾ, ಇಲ್ದರೆ ಆಗಲ್ಲ. I like eating junk food, I like living a very lazy life. You have to subordinate it. At any point in time, either your likes and dislikes will survive or the goals of your life will survive. ಏನೇ ವಿಚಾರ ತಗೊಳ್ಳಿ. Let's say I am not very comfortable in communicating. I want to become better speaker than what I am. You have to subordinate your dislike for being judged. ಒಂದು ಮೈಕ್ ತೊಗೊಂಡು ಸ್ಟೇಜ್ ಮೇಲೆ ಹೋಗಿ ಮಾತಾಡಿದ್ರೆ ಎಲ್ಲರೂ ಜಡ್ಜ್ ಮಾಡಿ, ನೀವು ಮಾತಾಡದೆ ಹೋದ್ರೂ ಜಡ್ಜ್ ಮಾಡ್ತಾರೆ, ಮಾತಾಡಿದಾಗ ಇನ್ನೂ ಜಾಸ್ತಿ ಜಡ್ಜ್ ಮಾಡ್ತಾರೆ. ಐ ಹ್ಯಾವ್ ಟು ಸಬಾರ್ಡಿನೇಟ್ ದ್ಯಾಟ್. I may have a like to have cold food, always ice creams, but I'll have to subordinate that dislike also. So either your likes and dislikes will survive at the cost of the goals, or your goals will survive at the cost of your likes and dislikes. ಈಗಿನ ಕಾಲದ ಮಕ್ಕಳು ತುಂಬ ಜನ ಒಂದು ತಪ್ಪು ಕೆಲಸ ಏನು ಮಾಡ್ತಾರೆ ಅಂದರೆ, ಜೀವನನ ಡಿವೈಡ್ ಮಾಡಿಬಿಡ್ತಾರೆ. ಇದು ನಂಗೆ ಇಷ್ಟ, ಇದು ನಂಗೆ ಇಷ್ಟ ಇಲ್ಲ, ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ, ಯಾಕಂದರೆ ಇದು ನನ್ನ ಜೀವನ, ಇದು ನನ್ನ ಇಷ್ಟ. ಅದು ಮಾತ್ರ ತಪ್ಪು. ನಾವು ಆ್ಯಸ್ a teacher, I'm a teacher also. As a teacher, I don't like correcting papers. Evaluation ಮಾಡೋದು ಒಂದು ದೊಡ್ಡ horrible situation it is. Teachers will love teaching in classroom. Evaluation no teacher will like, but I don't think any teacher will tell you ನನಗಿದು ಇಷ್ಟ ಇಲ್ಲ, ನಾನು ಕರೆಕ್ಷನ್ನೇ ಮಾಡಲ್ಲ. ಪೇರೆಂಟ್ಸ್ ತೊಗೊಳ್ಳಿ. ನಾವು ಎಲ್ಲ ತಾಯಂದಿರಿಗೂ ಕಿಚನ್ನಲ್ಲಿ ಕುಕ್ ಮಾಡೋದೇನು ಇಷ್ಟ ಇಲ್ಲ. ಕೆಲವ್ರಿಗೆ ಇಷ್ಟ, ಎಲ್ಲರಿಗೂ ಏನು ಇಷ್ಟ ಇಲ್ಲ. ಆದರೆ ಯಾವ ತಾಯಿನೂ ಬಂದ್ಬಿಟ್ಟು ಮಗುಗೆ ನನಗೆ ಕಿಚನ್ಗೆ ಹೋಗಿ ಕುಕ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾಳೆಯಿಂದ ನೀನು ನಿಮ್ಮಪ್ಪ ಏನು ಬೇಕಾದರೂ ಮಾಡು ಅಂತ ಹೇಳಲ್ಲ. ಇಫ್ ಕಿಡ್ಸ್ ಲರ್ನ್ ಟು ಸಬಾರ್ಡಿನೇಟ್ ದೇರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಟುಮಾರೋ ಅವ್ನು ಕ್ರಿಕೆಟರ್ ಆಗ್ಬೋದು, ಆದರೆ ಕ್ರಿಕೆಟರ್ನಲ್ಲೂ ದೇ ವಿಲ್ ಬಿ ಲಿಟಲ್ ಪಾಲಿಟಿಕ್ಸ್, ದೇ ವಿಲ್ ಬಿ ಲಿಟಲ್ ಎಕ್ಸಸೈಸ್ ವಿಚ್ ಹಿ ಮೆ ನಾಟ್ ಲೈಕ್, ಹಿ ಶುಡ್ ಸ್ಟಿಲ್ ಸರ್ವೈವ್ ಇಟ್. ಬಟ್ ಇಫ್ ಯು ವಾಂಟ್ ಟು ಲಿವ್ ಅ ಲೈಫ್ ಓನ್ಲಿ ಆಫ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ವೆರಿ ಡಿಫಿಕಲ್ಟ್. ನೀವು ನಿಮ್ಮ ಪ್ಯಾಷನ್ ಕಡೆ ಹೋದ್ರೂ ದೇ ವಿಲ್ ಬಿ ಸರ್ಟನ್ ಥಿಂಗ್ಸ್ ನಿಮಗೆ ಇಷ್ಟ ಆಗಲ್ಲ, ಆದರೆ ಮಾಡಲೇಬೇಕಾಗಿದೆ ಟು ಅಚೀವ್ ದಟ್ ಗೋಲ್. ಸೊ ಐ ವುಡ್ ಟೆಲ್ ಚಿಲ್ಡ್ರನ್, ಎಸ್, you need to follow your passion. At the same time, ಪೇರೆಂಟ್ಸನ್ನು ಎದುರಾಕೋಬೇಡಿ. ಪೇರೆಂಟ್ಸು ನಿಮ್ಮನ್ನು ಇಲ್ಲ ನೀನು ಸಿಂಗರ್ ಆಗಬೇಡ, ನೀನು ಓದು ಅಂತ ಹೇಳಿದ್ರೆ ಅದರಲ್ಲೇನು ತಪ್ಪಿಲ್ಲ. ಅವ್ರಿಗೆ ರೈಟ್ ನೌ ದೇ ಆರ್ ನಾಟ್ ಏಬಲ್ ಟು ಸಿ ಅ ಲಾಂಗ್ ಟರ್ಮ್ ಫ್ಯೂಚರ್ ಇನ್ ಯೋರ್ ಪ್ಯಾಷನ್. ಬಟ್ ನಮ್ಮ ಅಪ್ಪನಿಗೆ ನಾನು ಏನು ಮಾಡಿದ್ರು ಇಷ್ಟ ಇಲ್ಲ, ನಾನು ಖುಷಿಯಾಗಿರೋಕ್ಕೆ ಇಷ್ಟ ಇಲ್ಲ ಅನ್ನೋದು ತುಂಬ ತಪ್ಪು. ಲಾಟ್ ಆಫ್ ಕಿಡ್ಸ್ ಥಿಂಕ್ ಇನ್ ದೋಸ್ ಲೈನ್ಸ್. ಟೇಕ್ ಮೈ ಓನ್ ಎಕ್ಸಾಂಪಲ್. ನಾನು ಎಜುಕೇಷನ್ ಲೈನಿಗೆ ಇಳಿತೀನಿ, ಟೀಚರ್ ಆಗ್ತೀನಿ ಅಂತ ಹೇಳಿದಾಗ ನಮ್ಮ ಅಪ್ಪನಿಗೆ ಇಷ್ಟ ಆಗಿರಲಿಲ್ಲ. ಅವ್ರು ನನ್ನನ್ನು ಕೇಳಿದ್ರು, ನೀನು CA MBA ಲಾ ಮಾಡ್ಕೊಂಡಿದ್ಯಾ, ಇವಾಗೇನು ಟ್ಯೂಷನ್ ಟೀಚರ್ ಆಗ್ತೀಯಾ ನೀನು ಅಂತ ಕೇಳಿದ್ರು. ಬಟ್ ದ ಸೇಮ್ ಫಾದರ್ ಹೂ ವಾಸ್ ನಾಟ್ ಓಕೆ ವಿತ್ ಮೈ ಡ್ರೀಮ್, ಟುಡೇ ಹೀ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಬ್ಯಾಕ್ ಬೋನ್. ಹೀ ಸಪೋರ್ಟ್ಸ್ ಮೀ ಸೋ ಮಚ್ ಇನ್ ದಿಸ್ ಜರ್ನಿ. ಅವ್ರ CA ಪ್ರಾಕ್ಟೀಸನ್ನು ಆಲ್ಮೋಸ್ಟ್ ಕ್ಲೋಸ್ ಮಾಡಿ ಹಿ ಹೆಲ್ಪ್ಸ್ ಮೀ ಇನ್ ದಿ ಇನ್ಸ್ಟಿಟ್ಯೂಷನ್. ಸೊ ಐ ಯೂಸ್ ಟು ಥಿಂಕ್ ನಮ್ಮ ತಂದೆಗೆ ನಾನು ಏನೇ ಮಾಡಿದ್ರು ತಪ್ಪು ಅಂತ ನಾನು ಅನ್ಕೋತಾ ಇದ್ದೆ. ಈಗ ವೆನ್ ಐ ಲುಕ್ ಬ್ಯಾಕ್, ಐ ರಿಯಲೈಸ್ ಹಿ ವಾಸ್ ನಾಟ್ ಏಬಲ್ ಟು ಸಿ ವಾಟ್ ಐ ವಾಸ್ ಏಬಲ್ ಟು ಸಿ. ಸಿದ್ಧಾರ್ಥ್ ಅವರೇ, ಇದು ಎಲ್ಲ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲೂ ಬರುವಂತಹ ಆ ಪೀರಿಯಡ್ ಅಂತ ಅನಿಸುತ್ತೆ. ಒಂದು ರೆಬಲ್ ನೇಚರ್ ಇರುತ್ತೆ ಮಕ್ಕಳಲ್ಲಿ. ತಂದೆ ತಾಯಿ ಏನು ಹೇಳಿದ್ರೂ ಇಷ್ಟ ಆಗೋದಿಲ್ಲ, ತಂದೆ ತಾಯಿ ಊಟ ಮಾಡು ಅಂದರೆ ಇಷ್ಟ ಆಗಲ್ಲ, ಓದು ಅಂದರೆ ಇಷ್ಟ ಆಗಲ್ಲ. ಆ ಏಜು ಆಮೇಲೆ ಬಯೋಲಾಜಿಕಲ್ ಚೇಂಜಸ್ಸು ಕೂಡ ಅದಕ್ಕೆ ಕಾರಣ ಅಂತ ಅನಿಸುತ್ತೆ. ಬಟ್ ಅದನ್ನು ತಂದೆ ತಾಯಿ ಮತ್ತು ಮಗು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಎಮೋಷ್ನಲ್ ಪರ್ಸೆಪ್ಷನಿಂದ ಮಾತಾಡೋದಾದ್ರೆ? ಇಲ್ಲಿ ತಂದೆ ತಾಯಿ ಅವ್ರ ಮೆಚುರಿಟಿ ತೋರಿಸ್ಬೇಕಾಗತ್ತೆ. ಮಕ್ಕಳು ಮಕ್ಕಳೇ ಹೆಂಗೆ ತಂದೆ ತಾಯಿ, ವೆನ್ ಐ ಸೇ ತಂದೆ ತಾಯಿ ಮೆಚುರಿಟಿ ತೋರಿಸ್ಬೇಕು ಅಂದರೆ, ತಂದೆ ತಾಯಿಗೆ ಏನು ಗೊತ್ತಿರಬೇಕು ಅಂದರೆ, ಎಲ್ಲ ಮಕ್ಕಳು ದೇ ಗೋ ಥ್ರೂ 3 phases ಆಫ್ ಲೈಫ್. ಫಸ್ಟ್ ಫೇಸ್ನಲ್ಲಿ ಮಕ್ಕಳು ಏನು ಅನ್ಕೋತಾರೆ, ತಂದೆ ತಾಯಿ ಹೇಳಿದೆಲ್ಲ ಕರೆಕ್ಟು ಅಂತ ಅನ್ಕೋತಾರೆ. ಇವಾಗ ನಾನು ಬರೀ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ತಾಯಿ ಅಂತ ತೊಗೊಳ್ಳೋಣ. ಓಕೆ, ಸೊ ತಾಯಿ ಏನೇ ಹೇಳಿದ್ರು ಕರೆಕ್ಟ್ ಅಂತ ಅನ್ಕೋತಾರೆ. ಇದು ಯಾವಾಗ ಆಗುತ್ತೆ, ಅವ್ರು ತುಂಬ ಚಿಕ್ಕವರಿರುವಾಗ ಆಗುತ್ತೆ. ಯಾಕಂದರೆ ತಾಯಿ ಹೇಳಿದ್ರು ಅದನ್ನು ಮುಟ್ಟಬೇಡ, ಮುಟ್ಟಿದ್ರೆ ಅದು ಬಿಸಿ ಇರುತ್ತೆ, ನಿಂಗೆ ನೋವಾಗುತ್ತೆ ಅಂತ. ಆದರೂ ಮುಟ್ಟಿದ್ರು ಬಿಸಿ ಇತ್ತು, ಆವಾಗ ಗೊತ್ತಾಯಿತು ಹೌದು ತಾಯಿ ಹೇಳಿದ್ರೆ ಕೇಳಬೇಕು ಅಂತ. ತಾಯಿ ಹೇಳಿದ್ರು ಸಾಯಂಕಾಲ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ, ರೂಮ್ ಕ್ಲೀನ್ ಮಾಡು ಅಂತ. ಸಾಯಂಕಾಲ ಗೆಸ್ಟ್ ಬಂದರು. ಸೊ ಅವ್ರು ತುಂಬ ಚಿಕ್ಕವರಿರುವಾಗ ದ ಫೇಸ್ ವಿಚ್ ದೇ ಗೋ ಥ್ರೂ ಇಸ್ ಪೇರೆಂಟ್ ಈಸ್ ಆಲ್ವೇಸ್ ರೈಟ್. ಅವರು ಆ್ಯಸ್ ದೇ ಗ್ರೋ ಓಲ್ಡರ್ ದೇ ಕಮ್ ಟು ಫೇಸ್ ನಂಬರ್ 2 ವೇರ್ ದೇ ಫೀಲ್ parent is not always right. That is the time ಅವರೇ ಮೆಚುರಿಟಿ ಡೆವಲಪ್ ಆಗ್ತಾ ಇದೆ, ದೇ ಆರ್ ಏಬಲ್ ಟು ಥಿಂಕ್. ಸೊ ಅವರು ಯೋಚನೆ ಮಾಡ್ತಾರೆ, ಏನು
ತಾಯಿ ಏನು ದೇವರಾ, ಅವರು ಒಂದೊಂದು ಸತಿ ತಪ್ಪು ಮಾಡ್ತಾರೆ, ಅವರು ಹ್ಯೂಮನ್ ಬೀಯಿಂಗು. ಸರ್ಟನ್ ಟೈಮ್ಸ್ ಕೇಳಬೇಕು, ಸರ್ಟನ್ ಟೈಮ್ಸ್ ಅವ್ರ ಮಾತು ಕೇಳಲೇಬಾರ್ದು ಅಂತ. ಇದು ಫೇಸ್ 2. ಓಕೆ. ಅವ್ರು ಇನ್ನೂ ಸ್ವಲ್ಪ ದೊಡ್ಡವರಾದಾಗ ದೇ ಕಮ್ ಇನ್ ಟು ಫೇಸ್ 3. ಫೇಸ್ 3 ಏನಾಗುತ್ತೆ, ಯಾವ ಏಜ್? ಪೇರೆಂಟ್ ಇಸ್ ಆಲ್ವೇಸ್ ರಾಂಗ್, ಎಸ್ಪೆಷಲಿ ಟೀನೇಜ್. 10ನೇ ಕ್ಲಾಸ್, ನಿಮ್ಮ ಮಕ್ಕಳು 10ನೇ ಕ್ಲಾಸ್ನಲ್ಲಿ ಇದ್ರೆ 100% ಅವ್ರು ಈ ಫೇಸ್ನಲ್ಲೇ ಇರ್ತಾರೆ. ಓಕೆ, ಕಾಲೇಜ್ನಲ್ಲೂ ಈ ಫೇಸ್ನಲ್ಲೇ ಇರ್ತಾರೆ. ದೇ ಫೀಲ್ ಪೇರೆಂಟ್ ಇಸ್ ಆಲ್ವೇಸ್ ರಾಂಗ್. ಅವರು ಬೇರೆ ಜನ್ರೇಷನ್ನು, ನಮ್ಮ ಜನ್ರೇಷನ್ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಜೊತೆ ಇರಬೇಡ, ಮೊಬೈಲ್ ಮುಟ್ಬೇಡ ಅಂತ ಹೇಳ್ತಾ ಇರ್ತಾರೆ ಅಂತ. ಎಸ್ಪೆಷಲಿ ಈ ಫೇಸ್ನಲ್ಲಿ ಪೇರೆಂಟ್ಸ್ ತಡ್ಕೊಳಕ್ಕಾಗಲ್ಲ. ನನ್ನ ಮಗ ಇಲ್ಲಿ ತನಕ ಚೆನ್ನಾಗಿದ್ದ, ಇವಾಗ ಏನಕ್ಕೆ ಹಿಂಗೆ ಆಗ್ತಾನೆ, ಫ್ರೆಂಡ್ಸ್ ಇನ್ಫ್ಲೂಯೆನ್ಸು, ಬ್ಯಾಡ್ ಫ್ರೆಂಡ್ಸು, ನೀನು ಫ್ರೆಂಡ್ಸನ್ನ ಕಟ್ ಮಾಡು ಅಂತ ಎಲ್ಲ ಮಾತಾಡ್ತಾರೆ. ಆದರೆ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಆಲ್ಸೋ ಅ ಪಾಸಿಂಗ್ ಫೇಸ್. All children after they go through phase 3, everyone will come to phase 4. Phase 4 ಏನು, where the children understand that parents' intention was always right. ಅವ್ರ ಮಾತು ತಪ್ಪಂತ ಅನಿಸಿರ್ಬೋದು, ಅವ್ರ ನಡವಳಿಕೆ ನನಗಿಷ್ಟ ಇಲ್ಲದೆ ಇರ್ಬೋದು, ಆದರೆ ಅವ್ರಿಗೆ ನನ್ನ ಮೇಲಿರೋ ಇಂಟೆನ್ಷನ್ಸು ಅದು ತುಂಬ ಪ್ಯೂರ್ ಆಗಿತ್ತು. ದಟ್ ವಾಸ್ ನೆವರ್ ರಾಂಗ್. ನನಗಾಯ್ತಲ್ವಾ, ಟುಡೇ ವೆನ್ ಐ ಲುಕ್ ಬ್ಯಾಕ್ ನನಗೆ ರಿಯಲೈಸ್ ಆಗುತ್ತೆ, ನಮ್ಮ ತಂದೆ ನನಗೆ ಇಲ್ಲ ನೀನು ಟ್ಯೂಷನ್ಗೆಲ್ಲ ಇಳಿಬೇಡ, ನೀನು ಸುಮ್ಮನೆ ಚಾರ್ಟರ್ಡ್ ಅಕೌಂಟೆಂಟೇ ಆಗು ಅಂತ ಹೇಳಿದಾಗ ಅವ್ರ ಇಂಟೆನ್ಷನ್ ತಪ್ಪಾಗಿರಲಿಲ್ಲ, ಅವ್ರ ವರ್ಡ್ಸ್ ನನಗೆ ಹರ್ಟ್ ಆಯಿತು. ಸೊ ಆಲ್ ಪೇರೆಂಟ್ಸ್, ಇಫ್ ಯುವರ್ ಚಿಲ್ಡ್ರನ್ ಆರ್ ಇನ್ ದಟ್ ಏಜ್ ಬ್ರ್ಯಾಕೆಟ್ ಆಫ್ ದಟ್ ರೆಬಿಲಿಯಸ್ ಫೇಸ್, ಇಟ್ ಈಸ್ ಓನ್ಲಿ ಅ ಫೇಸ್. ಯಾಕೆ ಹಿಂಗೆ ಆಗ್ಬಿಟ್ರು, ಫ್ರೆಂಡ್ಸ್ ಇನ್ಫ್ಲೂಯೆನ್ಸು, ಅದೆಲ್ಲ ಯೋಚನೆ ಬಿಟ್ಬಿಡಿ. ದೇರ್ ಇಸ್ ನಥಿಂಗ್ ಇನ್ ದಿಸ್ ಪ್ಲಾನೆಟ್ ದಟ್ ಲವ್ ಕೆನಾಟ್ ಸಾಲ್ವ್. ಯು ನೀಡ್ ಟು ಗೋ ಬ್ಯಾಕ್ ಟು ದೆಮ್ ವಿತ್ ಲವ್. ಅವ್ರು ಒಂದೊಂದ್ಸತಿ ಮಾತಾಡಿದಾಗ ಮಕ್ಕಳು ಪೇರೆಂಟ್ಸ್ ಅನ್ಕೋತಾರೆ, ಏನು ನಿಮ್ಮ ಅಪ್ಪನಿಗೆ ಹಂಗೆ ಮಾತಾಡ್ತೀಯಾ ಅಂತ. ಅದು ಅವ್ರ ಇಗ್ನೋರೆನ್ಸಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸರಿ, ನೀನು ನನ್ನನ್ನು ಮಾತಾಡಿಸಲ್ವಾ, ನಾನು ನಿನ್ನನ್ನು ಮಾತಾಡ್ಸಲ್ಲ ಅಂತ ಕೂತ್ರೆ ಪೇರೆಂಟ್ಸ್ ಆರ್ ದ ಒನ್ಸ್ ಹೂ ಹ್ಯಾವ್ ಟು ಶೋ ಮೆಚುರಿಟಿ ಅಟ್ ದಿಸ್ ಫೇಸ್. ಓಕೆ, ಅಂದರೆ ಈಗ ಹ್ಯಾಂಡಲ್ ಮಾಡೋದು ಹೆಂಗೆ ಈ ಏಜಿನ ಮಕ್ಕಳನ್ನು? ಈಗ ಅವರು ಒಂದು ಹೊಸ ಪ್ರಪಂಚಕ್ಕೆ ಓಪನ್ ಅಪ್ ಆಗ್ತಾರೆ. ನಾನು ಸ್ವಲ್ಪ ಸಬ್ಜೆಕ್ಟಿಂದ ಆಚೆಗೆ ಬರ್ತಿದ್ದೀನಿ, ಆದರೆ ಈಗಿನ ಜನ್ರೇಷನ್ ಬಗ್ಗೆ ತಂದೆ ತಾಯಿ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಇವತ್ತು ನಾವು ಈ ಒಂದು 15, 20, 25 ವರ್ಷದ ಹಿಂದಿನ ಸಿಸ್ಟಮಲ್ಲಿ ಇಲ್ಲ. ಓನ್ಲಿ ಟಿ ವಿ ಇತ್ತು, ಟೇಪ್ ರೆಕಾರ್ಡರ್ ಇತ್ತು, ವಾರಕ್ಕೊಂದ್ಸಲ ಏನೋ ಒಂದು ಸೀರಿಯಲ್ ಬರ್ತಿತ್ತು, ರಾಮಾಯಣ ಮಹಾಭಾರತ, ಇನ್ಯಾವುದೋ ಚಂದ್ರಕಾಂತ ಎಲ್ಲ ಬರ್ತಿತ್ತು. ಅದಾದಮೇಲೆ ಅಪ್ಪ ಅಮ್ಮ ಹೇಳ್ತಿದ್ರು ಸ್ವಿಚ್ ಆಫ್ ಮಾಡಿ ಸುಮ್ಮನೆ ಕೂತ್ಕೊಳ್ತೀವಿ. ಇದೇನು ಇವಾಗ ಇಡೀ ಪ್ರಪಂಚ ಅವ್ರ ಕೈಯಲ್ಲಿರುತ್ತೆ. ನೀವು 6, 7ನೇ ಕ್ಲಾಸ್ಗೆ ಹೋಗ್ತಿದ್ದ ಹಾಗೇ ನೀವು ಮೊಬೈಲ್ ಕೊಡಿಸ್ಲಿಲ್ಲ ಅಂದರೆ ಸಿಟ್ಟು ಮಾಡ್ಕೊಂಡು ಊಟ ಬಿಡುವಂಥ ಮಕ್ಕಳಿದ್ದಾರೆ ಇವಾಗ. ಸೊ ಅತಿಯಾಗಿ ಇಡೀ ಪ್ರಪಂಚಕ್ಕೆ ಓಪನ್ ಅಪ್ ಆಗಿದ್ದಾರೆ. ಒಂದು ಹೊರಗಡೆ ಫ್ರೆಂಡ್ಸ್ ಸಂಗತ್ ಕೂಡ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಇನ್ನೊಂದು ಎಲ್ಲದಕ್ಕಿಂತ ಅತಿ ದೊಡ್ಡ ಇನ್ಫ್ಲೂಯೆನ್ಸರ್ ಯಾರಾದರೂ ಇದ್ದರೆ ಅದು ಮೊಬೈಲ್ನಲ್ಲಿ ಒಂದೇ ಒಂದು ಟ್ಯಾಪಲ್ಲಿ ಅವ್ರಿಗೆ ಏನು ಬೇಕೋ ಬೇಡದೇ ಇರೋ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇರುತ್ತೆ. ಬೇಡದೇ ಇರೋ ಅಷ್ಟು ಇನ್ಫಾರ್ಮೇಷನ್ ಬರೋದ್ರಿಂದ ಅದೆಲ್ಲವೂ ತಲೆಯಲ್ಲಿ ಜಗಳ ಆಡ್ತಾ ಇರುತ್ತೆ. ಸೊ ಈಗಿನ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಕಷ್ಟನಾ? ಕಷ್ಟ ಅಂತ ಅಲ್ಲ, ಆದರೆ ಈಗಿನ ಕಾಲದ ಮಕ್ಕಳು ಹ್ಯಾಂಡಲ್ ಮಾಡೋದು ಡಿಫ್ರೆಂಟ್ ಆಗಿರಬೇಕು. ಡಿಫ್ರೆಂಟು, ಕಷ್ಟ ಅಲ್ಲ. ಓಕೆ. ಇನ್ಫ್ಯಾಕ್ಟ್ ಪೇರೆಂಟಿಂಗು ನೀವು ಕಷ್ಟ ಅಂತ ನೋಡಿದ್ರೆ ಅದು ಸಾಧ್ಯ ಇಲ್ಲ. ನೀವು ಪೇರೆಂಟಿಂಗ್ನ ಇಷ್ಟ ಅಂತ ನೋಡಬೇಕು. ಎಲ್ಲ ತಂದೆ ತಾಯಿ ಹಾಗೆ ಹ್ಯಾಂಡಲ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲದ ಪೇರೆಂಟ್ಸು ದೇ ಹ್ಯಾವ್ ಟು ಬಿ ಮೋರ್ ಲೈಕ್ ಫ್ರೆಂಡ್ಸ್ ವಿತ್ ದೇರ್ ಚಿಲ್ಡ್ರನ್. ತುಂಬ ಜನ ಹೇಳ್ತಾರೆ ಅವ್ನ ಫ್ರೆಂಡ್ಸ್ ಮಾತ್ರ ಕೇಳ್ತಾನೆ, ಅವ್ನ ಫ್ರೆಂಡ್ಸ್ ಹೇಳಿದ್ರೆ ಅದು ವೇದವಾಕ್ಯ, ನಾನು ಹೇಳಿದ್ರೆ ಮಾತ್ರ ಒಪ್ಕೊಳ್ಳಲ್ಲ ಅಂತ. ನೀವೇ ಫ್ರೆಂಡ್ ಆಗಿ ಅವನಿಗೆ. ಫ್ರೆಂಡ್ ಆಗಿ ಅಂದರೆ ಏನು ಅರ್ಥ? ಅವ್ನು ಹೇಳೋದಕ್ಕೆಲ್ಲ ನೀವೇ ತಾಳ ಹಾಕಿ ಅಂತ ಹೇಳ್ತಾ ಇಲ್ಲ. ಫ್ರೆಂಡ್ ಆಗಿ ಅಂದರೆ ಯು ಹ್ಯಾವ್ ಟು ಸಿಟ್ ವಿತ್ ದೆಮ್, ಅಂಡರ್ಸ್ಟ್ಯಾಂಡ್ ದೇರ್ ಪರ್ಸ್ಪೆಕ್ಟಿವ್ ಆಲ್ಸೋ. ನೀವು ಯಾವಾಗಲೂ ಬರೀ ಅವ್ರ ಜೊತೆ ಇದು ತಪ್ಪು ಇದು ಸರಿ ಅಂತ ಹೇಳಿದ್ರೆ ನೀವು ಫ್ರೆಂಡ್ ಅಲ್ಲ. ಟೀಚರ್ಸು ಅದೇ ಹೇಳ್ತಾರೆ ಸ್ಕೂಲ್ನಲ್ಲಿ, ಅಡಲ್ಟ್ಸು ಎಲ್ಲ ಅದೇ ಹೇಳ್ತಾರೆ. ಎವ್ರಿ ಡೇ every family should spend at least 15 minutes with their children called family time. ಟಿವಿ ಇರಬಾರ್ದು, ಮೊಬೈಲ್ ಫೋನ್ ಇರಬಾರ್ದು. ಮಾತ್ರ ಅಲ್ಲ, ನಿಮಗೆ ಮಕ್ಕಳ ಬೆಳವಣಿಗೆಯಿಂದಾನೇ ಬರಬೇಕದು. 100%. ನೀವು ಕೊನೆಯಲ್ಲಿ 15 ವರ್ಷ ನಾನು ಫ್ರೆಂಡ್ ಆಗದೆ ಸಡನ್ನಾಗಿ 1 ವರ್ಷ ಫ್ರೆಂಡ್ ಆಗಕ್ಕೆ ಟ್ರೈ ಮಾಡಿದೆ, ಸಾಧ್ಯ ಇಲ್ಲ. ಅಫ್ಕೋರ್ಸ್ ನಾನು ಆಲ್ರೆಡಿ ಇಷ್ಟು ವರ್ಷ ನಾನು ಮಾಡಿಲ್ಲ, ಇವಾಗ ಮಾಡಿದ್ರೆ ಏನು ಪ್ರಯೋಜನ ಅಂತ ಏನೂ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಇಟ್ಸ್ ನಾಟ್ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ 1-2 ವಾರದಲ್ಲಿ ಆಗೋ ಪ್ರಶ್ನೆ ಅಲ್ಲ ಇದು. ಬಟ್ ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಚಿಲ್ಡ್ರನ್ ಇಸ್ ಟೈಮ್, ನಾಟ್ ಮನಿ. ಈಗಿನ ಕಾಲದ ಪೇರೆಂಟ್ಸು ಕೆಲವರು ನನಗೆ ಟೈಮ್ ಇಲ್ಲ, ಇಬ್ಬರು ಕೆಲಸ ಮಾಡ್ತಾಯಿದ್ದೀವಿ ಗಂಡ ಹೆಂಡತಿ, ಸೊ ಅದಕ್ಕೆ ಅವನಿಗೆ ವಾಚ್ ಕೇಳ್ತಾ ಇದ್ದಾನೆ, ವಾಚ್ ತಂದು ಕೊಟ್ಬಿಟ್ರೆ ಅವ್ನು ಖುಷಿಯಾಗಿಬಿಟ್ಟಿರುತ್ತೆ, ಕಾಂಪೆನ್ಸೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯು ಕೆನಾಟ್ ಕಾಂಪೆನ್ಸೇಟ್. ಇನ್ ರಿಲೇಷನ್ಶಿಪ್ love is spelt as time, which means
if you spend more time with them, it shows that you love them more. ಗಿಲ್ಟ್ ಪೇರೆಂಟಿಂಗ್ಗೆ ಹೋಗಬಾರ್ದು. ಗಿಲ್ಟ್ ಪೇರೆಂಟಿಂಗ್ ಅಂದರೆ ಏನು? ನನಗೆ ಬೇಜಾರಾಗ್ತಾ ಇದೆ, ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಒಂದು ಹಾಲಿಡೇಗೂ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ಅವ್ನು ಕೇಳಿದೆಲ್ಲ ಕೊಡಿಸ್ತಾ ಇರ್ತೀನಿ. ದಟ್ ಈಸ್ ಗಿಲ್ಟ್ ಪೇರೆಂಟಿಂಗ್. ನೆವರ್ ಡೂ ಪೇರೆಂಟಿಂಗ್ ಔಟ್ ಆಫ್ ಗಿಲ್ಟ್. ಪೇರೆಂಟ್ಗೆ ಆ ಯೋಚನೆಯೂ ಇರಬಾರ್ದು, ನಾನು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಎಸ್, ಪೇರೆಂಟ್ಸ್ ಮೇ ಬಿ ಬ್ಯುಸಿ, ಬೋತ್ ಮೇ ಬಿ ವರ್ಕಿಂಗ್. ಸಮಟೈಮ್ಸ್ ಇಟ್ಸ್ ನಾಟ್ ಕ್ವಾಂಟಿಟಿ ಆಫ್ ಟೈಮ್, ಸಮಟೈಮ್ಸ್ ಇಟ್ಸ್ ಕ್ವಾಲಿಟಿ ಆಫ್ ಟೈಮ್. ಅವ್ರ ಜೊತೆ ಇದ್ದಾಗ ನೀವು ನಿಮ್ಮ ಮೊಬೈಲ್ ಫೋನ್ ನನ್ನ ಸೈಡಿಗೆ ಇಟ್ಟಿರಿ. ಎಷ್ಟೊಂದು ಕಡೆ ನೋಡೀನಿ, ಮಕ್ಕಳು ಬಂದು ಕೇಳ್ತಾರೆ, ಅಪ್ಪ ನಾನು ಇಲ್ಲಿಗೆ ಆಡಕ್ಕೆ ಹೋಗ್ಬೋದಾ ಅಂತ. ಮೊಬೈಲ್ ನೋಡ್ತಾನೆ, ಸರಿ ಎಷ್ಟೊತ್ತಿಗೆ ವಾಪಸ್ ಬರ್ತೀಯಾ? ಕಣ್ಣಿಟ್ಟು ನೋಡಿ ಅವ್ರನ್ನ. ಲಾಟ್ ಆಫ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಕಮ್ಯುನಿಕೇಷನ್ ಹ್ಯಾಪನ್ ವಿದೌಟ್ ಲುಕಿಂಗ್ ಐ ಟು ಐ. ದಟ್ ಈಸ್ ವೈ ಐ ಬಿಲೀವ್ ದಟ್ ಆ 15 ನಿಮಿಷ ಫ್ಯಾಮಿಲಿ ಟೈಮ್ ಅನ್ನೋದು, ನನ್ನ ಪ್ರಕಾರ ಫ್ಯಾಮಿಲಿನಲ್ಲಿ ಎಲ್ಲರೂ ಅಮ್ಮ ಅಪ್ಪ ಇಬ್ಬರು ಮಕ್ಕಳು ಇದ್ದರೆ ಇಬ್ಬರು ಮಕ್ಕಳನ್ನು ಕೂರಿಸ್ಬಿಟ್ಟು ಒಬ್ಬೊಬ್ಬರನ್ನ ನೋಡಿಬಿಟ್ಟು ಟಾಕ್ ಟು ಈಚ್ ಅದರ್. ನಿಮ್ಮ ಡೇ ಹೆಂಗೋಯ್ತು, ಪ್ಲೇ ಸಮ್ ಗೇಮ್ಸ್ ಟುಗೆದರ್. Pandemic brought the families together. In fact, pandemic did not do only bad things. One very good thing which happened in pandemic, ನಮ್ಮನೆನಲ್ಲೂ it had been ages. ಪ್ಯಾಂಡಮಿಕ್ ಟೈಮ್ನಲ್ಲಿ ನಾವೆಲ್ಲ ಕೂತ್ಕೊಂಡು ಕಾರ್ಡ್ಸ್ ಆಡಿದ್ದೀವಿ, ರೆಮ್ಮಿ, ಬ್ಲಫ್ ಆಡಿದ್ದೀವಿ, ಕ್ಯಾರಮ್ ಆಡಿದ್ದೀವಿ. ಅದನ್ನು ಇನ್ನೂ ಪ್ರಾಕ್ಟೀಸ್ ಮಾಡಿ. ಪ್ಯಾಂಡಮಿಕ್ ಬಂದು ಅದನ್ನ ನಮ್ಮನ್ನು ತೋರಿಸ್ಬಿಟ್ಟು ಪ್ಯಾಂಡಮಿಕ್ ಹೊಟ್ಟೋಯ್ತು, ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಪ್ಲೀಸ್ ಕಂಟಿನ್ಯೂ ದಟ್, ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ಓಕೆ, ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ಸ್. ಈಗ ಒಂದು ಟ್ರೆಡಿಷ್ನಲ್ ವೇ ಇದೆ ಎಜುಕೇಷನ್ದು. 10ನೇ ಕ್ಲಾಸ್ ಮುಗಿಸ್ತೀರಾ, ಅದಾದಮೇಲೆ PUC ಮಾಡ್ತೀರಾ, ಆಮೇಲೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಅಥವಾ ಇವಾಗ ಬೇರೆ ಆಪ್ಷನ್ಸ್ ಇತ್ತು ಅಂದರೆ 10th ಸ್ಟ್ಯಾಂಡರ್ಡ್ ಮುಗಿತಾ ಇದ್ದ ಹಾಗೆ 5 ವರ್ಷಗಳು ಓದಬೇಕಾಗತ್ತೆ. ಆದರೆ ಇವತ್ತಿಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇವೆಲ್ಲ ಮುಖ್ಯನಾ ಅನ್ನೋ ಪ್ರಶ್ನೆ ಇದೆ. ಯಾಕೆಂದರೆ ಎಲಾನ್ ಮಸ್ಕೆ ಇತ್ತೀಚೆಗೆ ಹೇಳಿದ್ರು, ವಿ ಡೋಂಟ್ ರಿಕ್ವೈರ್ಡ್ ಡಿಗ್ರೀಸ್ ಅಂತ. ಓಕೆ, ನಾನು ಫಸ್ಟ್ ಆಫ್ ಆಲ್ ಇದನ್ನು 2 ಪಾರ್ಟ್ನಲ್ಲಿ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್, ನೀವು ಸ್ಕೂಲ್ಗೂ ಕಾಲೇಜ್ಗೆ ಹೋಗೋದು ಬರೀ ಅಕಾಡೆಮಿಕ್ ನಾಲೆಡ್ಜ್ ಪಡ್ಕೊಳ್ಳೋಕ್ಕಲ್ಲ. ಓಕೆ, ಯು ಲರ್ನ್ ಲಾಟ್ ಆಫ್ ಸೋಷಿಯಲ್ ಸ್ಕಿಲ್ಸ್. ನಾನು ನೋಡಿದ್ದೀನಿ ಕೆಲವು ಕಡೆ, ಇಲ್ಲ ಸ್ಕೂಲಿಗೆ ಕಳ್ಸೋಣ, ನಾನು ಹೋಮ್ ಸ್ಕೂಲಿಂಗೇ ಮಾಡ್ತೀನಿ ಅಂತ. ಕೆಲವರು ದೇ ಹ್ಯಾವ್ ಬೀನ್ ಸಕ್ಸಸ್ಫುಲ್. ಇನ್ನು ಕೆಲವರು ಕರೆಕ್ಟ್, ನೀವು ಅವನನ್ನು ಎಲ್ಲರಿಂದನೂ ಕಟ್ ಮಾಡಿದ್ರಿ, ಆದರೆ ಇವಾಗ ಅವನಿಗೆ ಫ್ರೆಂಡ್ಸ್ ಮಾಡೋಕ್ಕೆ ಬರಲ್ಲ. ಒಬ್ಬರು ಏನಾದರೂ ಇಲ್ಲ ನಿಂಗೆ ಇದು ಕೊಡಲ್ಲ, ನಿನ್ನ ಟೀಮ್ನಲ್ಲಿ ಸೇರಿಸಲ್ಲ ಅಂದರೆ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. When you go to an educational institution, you learn a lot of social skills. How to handle a rejection from the world. How do I find my way in spite of challenges? So, one, even if you believe that education system may not give you the right academic knowledge, it will give you the right social skills. So, it's wrong to say education has got spoilt. Education has become different. But education is not spoilt. ಸೆಕೆಂಡ್, ಎಸ್, ತುಂಬ ಜನ ಇದ್ದಾರೆ ಫಾರ್ಮಲ್ ಎಜುಕೇಷನ್ ಇಲ್ಲದೇ ಸಕ್ಸಸ್ಫುಲ್ ಆಗಿರೋರು. ಆದರೆ ನೀವು ಎಷ್ಟೇ ಎಕ್ಸಾಂಪಲ್ಸ್ ಕೊಟ್ಟರು, ಐ ಕ್ಯಾನ್ ಶೋ ಯು 10 times more examples of people who have become successful because of their education. ಇವಾಗ ಐ ಬಿಲೀವ್ ಎಜುಕೇಷನ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಬ್ಯಾಕಪ್ ಆ್ಯಂಡ್ ಅ ಲಾಂಚಿಂಗ್ ಪ್ಯಾಡ್ ಫಾರ್ ಯು ಟು ಡೂ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. ನನ್ನ ಎಕ್ಸಾಂಪಲೇ ತೊಗೊಳ್ಳಿ. ನಾನು ಗೆಟಿಂಗ್ ಇನ್ ಟು ಟೀಚಿಂಗ್ ಆ್ಯಂಡ್ ಫಾಲೋಯಿಂಗ್ ಮೈ ಪ್ಯಾಷನ್, ನಿಜ ಹೇಳಬೇಕು ಅಂದರೆ ದಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್. ಎಲ್ಲ ಸೆಟ್ಲಾಗಿದ್ದೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಎಲ್ಲ ಸೆಟ್ಲಾಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಟೀಚಿಂಗ್ ಲೈನ್ಗೆ ಇಳಿಯೋದು, ಇಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್. ಆದರೆ ನಾನು ಏನಕ್ಕೆ ರಿಸ್ಕ್ ತೊಗೊಳಕ್ಕೆ ಆಯಿತು ನನ್ನ ಜೀವನದಲ್ಲಿ? ಬಿಕಾಸ್ ನಂಗೆ ಗೊತ್ತಿತ್ತು, ಏನಾದರೂ ಇದು ಕ್ಲಿಕ್ ಆಗದೆ ಹೋದರೆ ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ಪ್ರೊಫೆಷನ್, ಬಿಕಾಸ್ ಐ ಹ್ಯಾಡ್ ಮೈ ಎಜುಕೇಷನಲ್ ಕ್ವಾಲಿಫಿಕೇಷನ್. ಇವಾಗ ಸಪೋಸಿಂಗ್ ಯು ವಾಂಟ್ ಟು ಬಿಕಮ್ ಅ ಸಿಂಗರ್. Now, if you have some basic academic qualification and then you try singing, ನಿಮಗೆ 2 ಅಡ್ವಾಂಟೇಜ್. ಫಸ್ಟ್ ಅಡ್ವಾಂಟೇಜ್, ನಿಮಗೆ ಪ್ರೆಷರ್ ಇಲ್ಲಲ್ಲ. ಸಿಂಗಿಂಗ್ನಲ್ಲಿ ಮಾಡದೆ ಹೋದರೆ ನಾನು ಓದು ಇಲ್ಲ, ಅದು ಆಗದೆ ಹೋದರೆ ಆಮೇಲೆ ನಂಗೆ ಫುಲ್ ಜೀವನನೇ ಹೊಟ್ಟೋಗುತ್ತೆ ಅಂತ ಆ ಥರ ಇರಲ್ಲ. ಯು ಕ್ಯಾನ್ ಯೂಸ್ ಇಟ್ ಆಸ್ ಯುವರ್ ಲಾಂಚಿಂಗ್ ಪ್ಯಾಡ್. ಏನಾದರೂ ಆದರೆ ನಾನು ಕ್ರಿಕೆಟ್ನಲ್ಲಿ ಸರಿಯಾಗಿ ನಾನು ಮುಂದಕ್ಕೆ ಬರೋಕ್ಕಾಗದಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ದೇ ವಾಪಸ್ ಹೋಗ್ಬೋದು ಅಂತ. ಫಸ್ಟ್. ಸೆಕೆಂಡ್, ಟುಡೇ ನಾನು ಇಫ್ ಐ ಲುಕ್ ಎಟ್ ಮೈ ಲೈಫ್, ನನಗೇನು ಅನಿಸುತ್ತೆ ಅಂದರೆ, ನಾನು ಈ CA MBA ಲಾ ಇಲ್ಲದೇ ನಾನು ಟ್ಯೂಷನ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ತುಂಬ ಜನ ಅನ್ಕೋತಾ ಇದ್ರು, ಇನ್ನು ಯಾವುದು ವರ್ಕ್ ಆಗಲಿಲ್ಲ ಇವನಿಗೆ, ಅದಕ್ಕೆ ಟ್ಯೂಷನ್ ಟೀಚರ್ ಆಗಿದ್ದಾನೆ ಅಂತ. ಬಿಕಾಸ್ ಐ ಹ್ಯಾವ್ ಡನ್ CA MBA ಲಾ ಆ್ಯಂಡ್ ದೆನ್ ಐ ಡಿಸೈಡೆಡ್ ಟು ಫಾಲೋ ಮೈ ಪ್ಯಾಷನ್. ಪೀಪಲ್ ಟೆಲ್ ಮೀ, ಓ ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್, ಯು ಆರ್ ವೆರಿ ಗ್ರೇಟ್, ಯು ಆರ್ ವೆರಿ ಕರೇಜಿಯಸ್ ಅಂತ ಹೇಳ್ತಾರೆ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಹಿ ವಾಂಟೆಡ್ ಟು ಬಿಕಮ್ ಅ ಪೇಂಟರ್. ಎಸ್, ಆ್ಯಂಡ್ ಹಿಸ್ ಪೇರೆಂಟ್ಸ್ ಇನ್ಸಿಸ್ಟೆಡ್ ದಟ್ ಹಿ ಹ್ಯಾಸ್ ಟು ಸ್ಟಡಿ ಮೆಡಿಸಿನ್. ಅವನು ಮೆಡಿಸಿನ್ ಮುಗಿಸ್ಕೊಂಡು ಡಾಕ್ಟರ್ ಆಗಿ ಹೀಸ್ ನೌ ಕಮ್ ಬ್ಯಾಕ್ ಟು ಹಿಸ್ ಪ್ಯಾಷನ್ ಆಫ್ ಪೇಂಟಿಂಗ್.
ಟುಡೇ ಎಲ್ಲರೂ ಅವ್ನಿಗೇನು ಹೇಳ್ತಾರೆ ಅಂದರೆ ಯು ಆರ್ ವೆರಿ ಯುನೀಕ್ ಕಣೋ, ನೀನು ಡಾಕ್ಟರ್ ಆಗಿನೂ ನೀನು ಪೇಂಟಿಂಗ್ ಕೆಲಸ ಮಾಡ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ವಿ ಆರ್ ಸೋ ಹ್ಯಾಪಿ ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್. ಈಸ್ ಅ ಫುಲ್ ಟೈಮ್ ಪೇಂಟರ್ ನಾವು. ಓಕೆ. ಅವನು ಮುಂಚೆನೇ ಪೇಂಟಿಂಗಿಗೆ ಇಳಿದ್ಬಿಟ್ಟಿದ್ರೆ ತುಂಬ ಜನ ಹೇಳ್ತಾ ಇದ್ರು ಅಕಾಡೆಮಿಕ್ಸ್ ಹತ್ತಲಿಲ್ಲ, ಸ್ಕೂಲಿಂದ ರಿಜೆಕ್ಟ್ ಮಾಡಿದ್ರು, ಅದಕ್ಕೆ ಅವನು ಈ ಲೈನಿಗೆ ಇಳಿದಿದ್ದಾನೆ ಅಂತ. ಡೋಂಟ್ ಬಿ ಅಗೇನ್ಸ್ಟ್ ಎಜುಕೇಷನ್. ಈವನ್ ಇಫ್ ಯು ವಾಂಟ್ ಟು ಫಾಲೋ ಯುವರ್ ಪ್ಯಾಷನ್ ಇನ್ ದ ನಾನ್ ಕನ್ವೆನ್ಷನಲ್ ಸ್ಟ್ರೀಮ್ಸ್. ಅಲ್ಲ, ಈಗ ಬಹಳಷ್ಟು ಸೆಲೆಬ್ರಿಟೀಸಿಂದ ಹಿಡಿದು ತುಂಬ ಜನ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಬೇರೆ ಬೇರೆ ಫೀಲ್ಡ್ಸಿಂದ ನಾವು ಸಕ್ಸಸ್ಫುಲ್ ಪರ್ಸ್ನಾಲಿಟೀಸ್ನ ನೋಡಿದಾಗ ಅವರು ನಾವು 10th ಸ್ಟ್ಯಾಂಡರ್ಡ್ ಫಿನಿಷ್ ಮಾಡಲಿಲ್ಲ ಅಥವಾ ವಿ ಡೋಂಟ್ ಹ್ಯಾವ್ ಎನಿ ಗ್ರ್ಯಾಜುಯೇಷನ್ ಬಟ್ ಸ್ಟಿಲ್ ನಾವು ಇವತ್ತು ಈ ಪೊಸಿಷನಲ್ಲಿ ಇದ್ದೀವಿ ಅಂತಾರೆ. ಸೊ ಇದನ್ನು ಈಗಿನ ಯಂಗ್ಸ್ಟರ್ಸ್ ಏನು ಹೇಳ್ತಾರೆ, ಇದು ಬೇಕೇ ಬೇಕಾ, ಇಸ್ ಇಟ್ ನೆಸೆಸರಿ ಗ್ರ್ಯಾಜುಯೇಷನ್ ಮಾಡೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದು, ಇಸ್ ಇಟ್ ನೆಸೆಸರಿ, ಟ್ಯಾಲೆಂಟ್ ಇತ್ತು ಅಂದರೆ ವಿ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಾವು education alone will not make you successful. Okay. It is your personality. Personality is as important as your qualification. ನಾನು ತುಂಬ ಜನ ಇಂಟರ್ವ್ಯೂ ಮಾಡಿದಾಗ ನೋಡಿದ್ದೀನಿ, ರ್ಯಾಂಕ್ ಹೋಲ್ಡರ್ ಇರ್ತಾರೆ, ಡಬಲ್ ಪೋಸ್ಟ್ ಗ್ರಾಜುಯೇಟ್ ಆಗಿರ್ತಾರೆ, PhD ಆಗಿರ್ತಾರೆ, ಆದರೆ ಮಾತಾಡೋಕ್ಕೂ ಕಾನ್ಫಿಡೆಂಟ್ ಆಗಿ ಅವ್ರ ಕೈಲಿ ಆಗಲ್ಲ ಕೆಲವು ಸತಿ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಗಾನ್ ಓನ್ಲಿ ಆನ್ ಅಕಾಡೆಮಿಕ್ಸ್, ಮಾರ್ಕ್ಸ್. ದೇ ಆರ್ ನಾಟ್ ಫೋಕಸಿಂಗ್ ಆನ್ ದ ಪರ್ಸ್ನಾಲಿಟಿ ಡೈಮೆನ್ಷನ್. ಆದರೆ ಈ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋಕ್ಕೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲದೇ ಬಿಲ್ಡ್ ಮಾಡ್ತೀನಿ ಅನ್ನೋದು ತಪ್ಪು. ಪೋಸ್ಟ್ ಗ್ರ್ಯಾಜುಯೇಷನ್ ಆಲ್ಸೋ ವಿಲ್ ಹೆಲ್ಪ್. ಆ ಸೋಷಿಯಲ್ ಸರ್ಕಲ್ ಸಿಗುತ್ತೆ ನಿಮಗೆ. ಸೊ ಐ ವುಡ್ ಸೇ ಇಟ್ ಶುಡ್ ಬಿ ಅ ಕಾಂಬಿನೇಷನ್. ಯು ಕಾಂಟ್ ಸೇ ಒನ್ ಎಕ್ಸ್ಟ್ರೀಮ್ ಓನ್ಲಿ ಕ್ವಾಲಿಫಿಕೇಷನ್ ಇಸ್ ಇಂಪಾರ್ಟೆಂಟ್, ಅಟ್ ಅದರ್ ಎಕ್ಸ್ಟ್ರೀಮ್ ಯು ಕಾಂಟ್ ಸೇ ನನಗೆ ಕ್ವಾಲಿಫಿಕೇಷನ್ ಬೇಡ, ಸುಮ್ಮನೆ ನನ್ನ ಟ್ಯಾಲೆಂಟು ಸ್ಕಿಲ್ಸ್ನಲ್ಲಿ ಮುಂದಕ್ಕೆ ಬರ್ತೀನಿ ಅನ್ನೋದು ತಪ್ಪು. ಸೊ ದೇರ್ ಕ್ಯಾನ್ ಬಿ ಅ ಬ್ಯಾಲೆನ್ಸ್. ಲೈಫ್ ಇಸ್ ನೆವರ್ ದಿಸ್ ಆರ್ ದಟ್, ಲೈಫ್ ಇಸ್ ದಿಸ್ ಆ್ಯಂಡ್ ದಟ್. ಎರಡೂ ಬೆಳೆಸ್ಕೊಂಡು ಬಂದ್ರೇ ದಟ್ ಈಸ್ ಅ ವಿನ್ನಿಂಗ್ ಕಾಂಬಿನೇಷನ್. ಆ್ಯಂಡ್ ನಾವು ಯಾವಾಗಲೂ ಗಮನ ಹರಿಸ್ಬೇಕಾಗಿರೋದು ಏನಂದರೆ, ಇವಾಗ ನಿಮ್ಮ ಎದುರುಗಡೆ ಒಬ್ಬರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ನಾನು 10th ಕೂಡ ಪಾಸ್ ಮಾಡಿರಲಿಲ್ಲ ಅಂದರೆ ಅದು 100ರಲ್ಲಿ 90 ಜನರ ಲಕ್ಕಲ್ಲ, ಅದು ಇಟ್ ಈಸ್ ವೆರಿ ರೇರ್. ಅಂದರೆ ಅವ್ರು ತಮ್ಮ ಪ್ಯಾಷನನ್ನು ಮುಂದುವರ್ಸ್ಕೊಂಡು ಹೋದ್ರು, ಎಜುಕೇಷನ್ ತಗೊಳ್ಳೋದಕ್ಕಾಗಲಿಲ್ಲ ಅಂತ. ಸೊ ನಾವೆಲ್ಲರೂ ನಮ್ಮನ್ನು ನಾವು ಅದೇ ತಕಡಿಯಲ್ಲಿ ತಗೋದು ಕಷ್ಟ ಅಂತ ಅನಿಸುತ್ತೆ. ನಾನು ಅದೇ ಹೇಳೋದು ಜನಕ್ಕೆ. ಹೌದು, ಕ್ರಿಕೆಟರ್ ಆದರೆ ನೀವು ಸಚಿನ್ ತೆಂಡೂಲ್ಕರ್ ಥರ ಆಗಿಬಿಟ್ರೆ ಯು ಮೇ ಅರ್ನ್ ಇನ್ ಮಿಲಿಯನ್ಸ್, ಬಟ್ ಎಷ್ಟು ಜನ ಸಚಿನ್ ತೆಂಡೂಲ್ಕರ್ ಆಗ್ಬೋದು. ಸೊ ಇಟ್ ಈಸ್ ನಾಟ್ ಅ ಬ್ಯಾಡ್ ಕರಿಯರ್, ಇಟ್ ಈಸ್ ಅ ರಿಸ್ಕಿ ಕರಿಯರ್. ಹೌ ಟು ಮಿಟಿಗೇಟ್ ದ ರಿಸ್ಕ್? ಏನಾದರೂ ಒಂದು ಬ್ಯಾಕಪ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಬೇಸಿಕ್ ಅಂಡರ್ ಗ್ರ್ಯಾಜುಯೇಷನ್ ಮಾಡಿಬಿಟ್ಟು ಅದಾದಮೇಲೆ ನೀವು ಕ್ರಿಕೆಟು ಡಾನ್ಸ್ಗಿಳಿದ್ರೆ ಏನಾದರೂ ಅದು ವರ್ಕ್ ಆಗದೆ ಹೋದರೆ, ಕ್ಲಿಕ್ ಆಗದೆ ಹೋದರೆ, ಯು ಕ್ಯಾನ್ ಅಟ್ಲೀಸ್ಟ್ ಹ್ಯಾವ್ ಅ ಬ್ಯಾಕಪ್ ಟು ಕಮ್ ಬ್ಯಾಕ್ ಇನ್ ಯುವರ್ ಲೈಫ್. ಓಕೆ, ಈಗ 10th ಆದಮೇಲೆ ಇವತ್ತಿನ ಜನ್ರೇಷನ್ಗೆ ಇರುವ ಆಪ್ಷನ್ಸ್ ಏನು? ಅಂದರೆ ಸೈನ್ಸ್, ಕಾಮರ್ಸ್, ಆರ್ಟ್ಸೇ ಇದೆ. ಬಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದು ನಿಂತು ನೋಡ್ತಾ ಇರೋ ಒಬ್ಬ ವಿದ್ಯಾರ್ಥಿ ಏನು ಪಡ್ಕೋಬಹುದು ಎಜುಕೇಷನ್ ಫೀಲ್ಡಿಂದ? ಲಾಟ್ ಆಫ್ ಪೀಪಲ್ ಏನು ಅನ್ಕೋತಾರೆ, ಸೈನ್ಸ್ನಲ್ಲಿ ಹೋದರೆ ಬರೀ ಇಷ್ಟಿರುತ್ತೆ, ಕಾಮರ್ಸ್ ಮಾಡಿದ್ರೆ ಏನು, ಚಾರ್ಟರ್ಡ್ ಅಕೌಂಟೆಂಟ್, ಲಾ ಮಾಡ್ಬೋದು, MBA ಮಾಡ್ಬೋದು ಅಷ್ಟೇ ಅಂತ ಅಲ್ಲ. ಫಸ್ಟ್ ಒಂದು ಅದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಚಾರ್ಟರ್ಡ್ ಅಕೌಂಟೆನ್ಸಿ ತೊಗೊಳ್ಳಿ. ಆಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸೇಮ್ ಕೆಲಸ ಮಾಡಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ಸ್ನಲ್ಲೂ ದೇರ್ ಇಸ್ ಲಾಟ್ ಆಫ್ ಸ್ಪೆಷಲೈಸೇಷನ್ಸ್. ಸೊ ಕರಿಯರ್ ಆಪರ್ಚುನಿಟೀಸ್ ತುಂಬ ಇದೆ. ಆರ್ಟ್ಸ್ನಲ್ಲೂ ಇದೆ. ಆದರೆ ನೀವು ಅಲ್ಲಿ ನಾನು ಹೇಳ್ದಂಗೆ ನೀವು ಆ ಪಾಯಿಂಟ್ ತನಕ ಹೋದಾಗ ನಿಮಗೆ ಅಲ್ಲಿರೋ ಆಪ್ಷನ್ಸ್ ಕಾಣುತ್ತೆ. ತುಂಬ ಜನ ಏನು ಅನ್ಕೋತಾರೆ, ನಾನು ಇವತ್ತು ಇದನ್ನು ಚೂಸ್ ಮಾಡಿಬಿಟ್ರೆ ಇವತ್ತೇ ನಾನು ಡಿಸೈಡ್ ಮಾಡಿಬಿಡ್ಬೇಕು 10 ವರ್ಷದ ಮುಂದೆ ನಾನು ಏನು ಮಾಡ್ತಾ ಇರ್ತೀನಿ, ಎಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಎಷ್ಟು ಸಂಪಾದಿಸ್ತಾ ಇರ್ತೀನಿ ಅಂತ. ಅದು ಸಾಧ್ಯ ಇಲ್ಲ. ನೋ ಬಡಿ ಕ್ಯಾನ್ ಡೂ ದಟ್. ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಆ ಪ್ರೆಷರು ಇದೆ. ಫಂಕ್ಷನ್ಗೆ ಹೋದಾಗ ಯಾವುದಾದ್ರೂ ಒಂದು ಅಂಕಲ್, ಆಂಟಿ, ರಿಲೇಟಿವ್ ಬಂದುಬಿಟ್ಟು ಏನು ಮಾಡ್ತಾ ಇದೆಯೋ, ಇನ್ನೂ ಡಿಸೈಡ್ ಮಾಡಿಲ್ವಾ ನೀನು, 10 ವರ್ಷದ ಮುಂದೆ ನೀನು ಎಲ್ಲಿರ್ತೀಯಾ, ಯಾಕೆ ಇನ್ನೂ ಏನೂ ಡಿಸಿಷನ್ ತೊಗೊಂಡಿಲ್ಲ ಅಂತ. ದಟ್ಸ್ ವಾಟ್ ಐ ಸೆಡ್, ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ. there is money in every field, but you will see that money only when you are good at what you do. You will become better at what you do if you are doing what you are passionate about. ಅದೆಲ್ಲ ಅಲೈನ್ ಆಗಬೇಕು. ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಕೆಲವು ಮಕ್ಕಳು ಕೇಳ್ತಾರೆ, ಸರ್ ನಾನು ಯಾವ ಕರಿಯರ್ ತೊಗೊಂಡ್ರೆ ಜಾಸ್ತಿ ಸಂಪಾದಿಸ್ಬೋದು ಅಂತ. ಆ ಥರ ಯೋಚನೆನೇ ತಪ್ಪು. ಅಲ್ಲ, ಇಸ್ ಇಟ್ ಸ್ಟಿಲ್ ಮನಿ, ಓನ್ಲಿ ಮನಿ? ಇಟ್ ಈಸ್ ಡೆಫಿನೆಟ್ಲಿ ನಾಟ್. ಅಟ್ ದ ಸೇಮ್ ಟೈಮ್ ಇಲ್ಲೂ ಎಲ್ಲ ಎಕ್ಸ್ಟ್ರೀಮ್ಸ್ ಇದೆ. ನಮ್ಮ ಜೀವನದಲ್ಲಿ ಎಲ್ಲ ಎಕ್ಸ್ಟ್ರೀಮ್ಸೇ. There are some people who will say money is nothing. Okay. There are some people who will say money is everything. ನಮ್ಮ ಗುರು ಮಹಾತ್ರೆ ಅವರು ನಂಗೆ ಒಂದು ಹೇಳ್ಕೊಟ್ಟಿದ್ರು, money is not everything, but what money can do, money alone can do. It is wrong to say ನಾನು ದುಡ್ಡು ನೋಡೋದೇ ಇಲ್ಲ, ನಾನು ಸಂಪಾದಿಸೋದೇ ನನಗೆ ಬೇಕಿಲ್ಲ, ನನಗೆ ಏನು ಖುಷಿ ಕೊಡುತ್ತೋ ಬರೀ ಅದು ಮಾಡ್ತೀನಿ, ಅದು ತಪ್ಪು. ಫಾರ್ ಎಕ್ಸಾಂಪಲ್, ಅಕಸ್ಮಾತ್
ನಮ್ಮ ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಬೇಕು ಅಂದರೆ ದುಡ್ಡಿಲ್ಲದೆ ಆಗಲ್ಲ. ನೀನು ಎಷ್ಟೇ ಒಳ್ಳೆಯವನಾಗಿದ್ರೂ ದುಡ್ಡಿಲ್ಲದೆ ಅದಾಗಲ್ಲ. ಅಟ್ ದ ಸೇಮ್ ಟೈಮ್ ಮನಿ ಈಸ್ ನಾಟ್ ಎವ್ರಿಥಿಂಗ್. ಎಷ್ಟೇ ನಾನು ಸಂಪಾದಿಸಿದ್ರು ನಾನು ತಿನ್ನೋದು ಇಷ್ಟೇ, ಮಲ್ಗೋದು ಒಂದು ರೂಮ್ನಲ್ಲೇ ಮಲ್ಕೋಬೋದು. ನನ್ನ ಮನೇಲಿ 10 ರೂಮ್ ಇದೆ ಅಂತ 10 ನಿಮಿಷ ಇಲ್ಲಿ 10 ನಿಮಿಷ ಅಲ್ಲಿ ಮಲ್ಕೊಳಕ್ಕಾಗಲ್ಲ. ಅದು ಆ ರೂಮ್ನಲ್ಲಿ ಕಾಟ್ನಲ್ಲಿ ಬರೀ ಒಂದು ಸೈಡ್ ನಾನು ಮಲ್ಕೋಬೋದು, ಅದಕ್ಕಂತ ನಾನು ಸೊಟ್ಟನೂ ಮಲ್ಕೊಳಕ್ಕಾಗಲ್ಲ. ಬಟ್ ಬಿಯಾಂಡ್ ಅ ಪಾಯಿಂಟ್ ಮನಿ ಕ್ಯಾನ್ ಡೂ ಲಿಟಲ್ ಫಾರ್ ಯು, ಬಟ್ ಮನಿ ಕ್ಯಾನ್ ಡೂ ಅ ಲಾಟ್ ಥ್ರೂ ಯು. ಸೊ ನಾವು ಒಂದು ಸ್ಟೇಜ್ ರೀಚ್ ಮಾಡಾದ್ಮೇಲೆ ಇಲ್ಲಿಂದ ನಂಗೆ ದುಡ್ಡು ಬೇಡ ಅಂತ ಹೇಳೋದು ಬೇಡ. ನೀವು ಆಲ್ರೆಡಿ ಆ ಸ್ಟೇಜ್ ರೀಚ್ ಆಗಿದ್ದರೆ ನಂಗೆ ತುಂಬ ಇದೆ ನನ್ನ ಜೀವನದಲ್ಲಿ ಅಂತ ಅನಿಸಿದ್ರೆ ಪರವಾಗಿಲ್ಲ, ಇನ್ನೂ ಸಂಪಾದಿಸಿ. ಯು ಬಿಕಮ್ ಮೋರ್ ರಿಚ್. ಮನಿ ವಿಲ್ ಡೂ ಅ ಲಾಟ್ ಥ್ರೂ ಯು. ನಿಮ್ಮಿಂದ ಒಂದು ಸ್ಕೂಲ್ ಬರ್ಬೋದು, ನಿಮ್ಮಿಂದ ಒಂದು ಅನಾಥಾಶ್ರಮ ಬರ್ಬೋದು. ಸೊ ಬಿಯಾಂಡ್ ಅ ಪಾಯಿಂಟ್ ಮನಿ ಕ್ಯಾನ್ ಡೂ ಅ ಲಾಟ್ ಥ್ರೂ ಯು ಈವನ್ ಇಫ್ ಇಟ್ ಡಸ್ ನಾಟ್ ಡೂ ಅ ಲಾಟ್ ಫಾರ್ ಯು. ಓಕೆ. ಸೊ ಈ 10ನೇ ಕ್ಲಾಸಿನ ಪ್ರಿಪರೇಷನ್ಸು ಕೂಡ ಮಕ್ಕಳ ಪಾಲಿಗೆ ಬಹಳ ದೊಡ್ಡ ಸ್ಟ್ರೆಸ್. ಪಕ್ಕದ ಮನೆ ಮಗು ಲಾಸ್ಟ್ ಜಸ್ಟ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ 99.99 ತೊಗೊಂಡಿತ್ತು, ನೀನು 99.6 ತೊಗೊಂಡಿದ್ಯಾ, ಏನು ಮಾಡ್ತಾ ಇದೆಯಾ ಅನ್ನೋ ತಂದೆ ತಾಯಿ ಕೂಡ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಇವಾಗ 10th ಎಕ್ಸಾಮಲ್ಲಿ ಎಷ್ಟು ತೊಗೋತೀಯಾ, ನಿನಗೆ ಎಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಪ್ರೆಷರು ಕೂಡ ಮಕ್ಕಳೇ ಅನುಭವಿಸ್ಬೇಕಾಗತ್ತೆ. ಸೊ ಆ ಪ್ರೆಷರ್ ಯಾವ ರೀತಿ ಮಕ್ಕಳ ಮೇಲಿದೆ? ಫಸ್ಟ್ಲಿ 10ನೇ ಕ್ಲಾಸ್ ನೀವು ಎಕ್ಸಾಮ್ ಬರೆಯೋಂಗಿದ್ರೆ ಎಲ್ಲರೂ ಆಲ್ರೆಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಫುಲ್ ಲೋಕ ನಿಮಗೆ ಹೇಳಿರುತ್ತೆ 10ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್, ಡೂ ಆರ್ ಡೈ, ಇದು ಒಂದು ಚೆನ್ನಾಗಿ ಮಾಡಿಬಿಡು, ಲೈಫ್ ಸೆಟಲ್ ಅಂತ. ಇದೇ ಡ್ರಾಮಾನ ದ ವರ್ಲ್ಡ್ ವಿಲ್ ಡೂ ಇಟ್ ಅಗೇನ್ ವೆನ್ ಯು ಕಮ್ ಟು ಸೆಕೆಂಡ್ PUC. ತಿರ್ಗಾ ಗ್ರ್ಯಾಜುಯೇಷನಲ್ಲಿ ಸೇಮ್. ನನಗೆ ಎಸ್ಪೆಷಲಿ ನನ್ನ ಚಾರ್ಟರ್ಡ್ ಅಕೌಂಟೆನ್ಸಿನಲ್ಲಿ ಎಷ್ಟು ಹೈಪ್ ಮಾಡಿಬಿಟ್ಟಿದ್ರು ಅಂದರೆ CA ಮುಗಿಸ್ಕೊಂಬಿಡು, ಆವಾಗ ಲೈಫ್ ಸೆಟ್ಲು. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ಚಾರ್ಟರ್ಡ್ ಅಕೌಂಟೆನ್ಸಿ ಆದಮೇಲೆ ನಾನು ರಿಟೈರ್ ಆಗಿಬಿಡ್ಬೋದು, ಎಲ್ಲ ಸಾಕು ಅಂತ. ಮುಂದಕ್ಕೆ ನಂಗೆ ಗೊತ್ತಾಯಿತು ಇದೆಲ್ಲ ಬರೀ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಮೋರ್ ಡಿಮಾಂಡಿಂಗ್, ಮೋರ್ ಚಾಲೆಂಜಿಂಗ್. ಸೊ ಒನ್, ಸ್ಟ್ರೆಸ್ ಬಿಯಾಂಡ್ ಅ ಪಾಯಿಂಟ್ ಇಸ್ ಬ್ಯಾಡ್. ಸ್ವಲ್ಪ ಸ್ಟ್ರೆಸ್ ಇರೋದು ಒಳ್ಳೆಯದು. ಪಬ್ಲಿಕ್ ಸ್ಪೀಕಿಂಗ್ ಆಗಲಿ, ಎಕ್ಸಾಮಿನೇಷನ್ ಆಗಲಿ, ಸ್ವಲ್ಪ ಭಯ, ಸ್ವಲ್ಪ ಬಟರ್ಫ್ಲೈಸ್ ಇದ್ದರೆ ಸ್ಟಮಕ್ನಲ್ಲಿ, ಅದು ಒಳ್ಳೆಯದು. ಯಾಕೆ ಹೇಳ್ತೀನಿ, ನನಗೆ ಎಕ್ಸಾಮ್ ಬಗ್ಗೆ ಭಯನೇ ಇಲ್ಲ ಅಂತ ಹೇಳೋನು ಯಾರು ಗೊತ್ತಾ? ಅವನಿಗೆ ಗೊತ್ತು ನಮ್ಮ ಅಪ್ಪ ಎಲ್ಲ ಆಸ್ತಿ ಮಾಡಿದ್ದಾರೆ, ಪಾಸ್ ಆಗಲಿ ಫೇಲ್ ಆಗಲಿ ಆ ಮರ್ಸಿಡೀಸ್ ಬೆನ್ಸು BMW ಅಲ್ಲಿ ಜಯನಗರ್ನಲ್ಲಿ ಸೈಟು ಎಲ್ಲ ನಂದೇ ಅಂತ. ಅವನಿಗೆ ಭಯ ಇರಲ್ಲ. ಸ್ವಲ್ಪ ಭಯ ಇದ್ದರೆ ಎಕ್ಸಾಮ್ ಬಗ್ಗೆ ಅದು ಒಳ್ಳೆಯದು. ಯಾಕಂದರೆ ಐ ವಾಂಟ್ ಟು ಪ್ರೂವ್ ಅ ಪಾಯಿಂಟ್, ನನಗೂ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಬೇರೆಯವ್ರು ನನ್ನ ಮಾರ್ಕ್ಸ್ ನೋಡಿಬಿಟ್ಟು ಶಬಾಷ್ ಅಂತ ಹೇಳಬೇಕು ಅಂತ ಆ ಫೀಲಿಂಗ್ ಇದೆ. ಸೊ ಸ್ವಲ್ಪ ಸ್ಟ್ರೆಸ್ಸು ಒಳ್ಳೆಯದು. ಏನೂ ಸ್ಟ್ರೆಸ್ ಇಲ್ಲವೇ ಇಲ್ಲ ನನ್ನ 10ನೇ ಕ್ಲಾಸ್ ಎಕ್ಸಾಮ್ಗೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು ನೀವು. ಓಕೆ. ಸೊ ಆದರೆ ತುಂಬ ಸ್ಟ್ರೆಸ್ಸು, ನನಗೆ ನಿದ್ದೆ ಕೆಡ್ತಾ ಇದೆ, ಏನೂ ಒಳಗೆ ಸೇರ್ತಾ ಇಲ್ಲ, ತಿನ್ನೋಕ್ಕಾಗ್ತಾ ಇಲ್ಲ, ಪೆನ್ ಇಟ್ಕೊಂಡ್ರೆ ಕೈ ನಡುಕ್ತಾ ಇದೆ ಅಂತ ಸ್ಟ್ರೆಸ್ಸು, ಇಟ್ ಈಸ್ ಬ್ಯಾಡ್. ದಟ್ ವಿಲ್ ಎಫೆಕ್ಟ್ ಯುವರ್ ಎಕ್ಸಾಮ್. ಹೌ ಟು ಡೀಲ್ ವಿತ್ ಇಟ್? ಯಾಕೆಂದರೆ ಇವಾಗ 9ನೇ ಕ್ಲಾಸಿನವರೆಗೆ ಅಷ್ಟು ಪ್ರೆಷರ್ ಇರೋದಿಲ್ಲ. ಒನ್ಸ್ ದೇ ಎಂಟರ್ SSLC ಬರ್ತಿದ್ದಂಗೆ ಈ ನೀವು ಹೇಳಿದ್ದೆಲ್ಲ ಶುರುವಾಗುತ್ತೆ. SSLC ಟೇಕ್ ಇಟ್ ವೆರಿ ಸೀರಿಯಸ್ಲಿ, ತುಂಬ ಸೀರಿಯಸ್ ಆಗಿ ತಗೋ, ಚೆನ್ನಾಗಿ ಓದು, ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು, ಇವರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು, ಸ್ಕಾಲರ್ಶಿಪ್ಸ್ ಬರಬೇಕು ನೆಕ್ಸ್ಟ್ ಎಜುಕೇಷನಿಗೆ ಅಂತೆಲ್ಲ. ಸೊ ಅದು ಒಂದು ತಂದೆ ತಾಯಿಯ ಪ್ರೆಷರು ಇರುತ್ತೆ, ಸೊಸೈಟಿ ಪ್ರೆಷರು ಇರುತ್ತೆ, ಆ್ಯಂಡ್ ಇನ್ಬಿಲ್ಟ್ ಪ್ರೆಷರು ಒಂದಿರುತ್ತೆ. ನಾವು ತಂದೆ ತಾಯಿ ಇಲ್ಲಿ ಹೆಲ್ಪ್ ಮಾಡಲೇಬೇಕಾಗತ್ತೆ. ತಂದೆ ತಾಯಿಗೆ ದ ಬಿಗ್ಗೆಸ್ಟ್ ಮೆಸೇಜ್ ಈಸ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ. ಕಂಪ್ಯಾರಿಸನ್ ತಪ್ಪಲ್ಲ, ಯಾವುದ್ರ ಜೊತೆ ಕಂಪೇರ್ ಮಾಡ್ತಿರೋ ಅದು ತಪ್ಪಾಗುತ್ತೆ. ರಾದರ್ ದೆನ್ ಕಂಪೇರಿಂಗ್ ಚಿಲ್ಡ್ರನ್ ವಿತ್ ಅದರ್ಸ್, ಕಂಪೇರ್ ಚಿಲ್ಡ್ರನ್ ವಿತ್ ದೇರ್ ಓನ್ ಪಾಸ್ಟ್. ಮಕ್ಕಳಿಗೂ ಅಷ್ಟೇ, ಎವ್ರಿ ಡೇ ಬಿಕಮ್ ಲಿಟಲ್ ಬೆಟರ್ ದೆನ್ ವಾಟ್ ಯು ಆರ್ ದ ಪ್ರೀವಿಯಸ್ ಡೇ. Today I should become little better than what I was yesterday. Tomorrow I should become little better than what I was today. ಹಂಗೆ ನಾನು ದಿನ ಮಾಡ್ತಾಯಿದ್ರೆ ಸ್ವಲ್ಪ ನನ್ನನ್ನು ಕಂಪೇರಿಂಗ್ ಟು ಮೈ ಓನ್ ಪಾಸ್ಟ್ ಮುಂದಕ್ಕೆ ಬಂದರೆ ಒನ್ ಡೇ ಐಲ್ ಬಿಕಮ್ ದ ಫಸ್ಟ್ ಇನ್ ಕ್ಲಾಸ್. ನಾನು ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು ಅಂತ, ಅದು ಸ್ಟ್ರೆಸ್ ಕಾಸ್ ಆಗೇ ಆಗುತ್ತೆ. ಸೆಕೆಂಡ್, ದಿ ಓನ್ಲಿ ವೇ ಟು ಡೀಲ್ ವಿತ್ ಸ್ಟ್ರೆಸ್ ಈಸ್ ಟು ಬಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ಪ್ರಿಪ್ರೇಷನ್ ಲೆವೆಲ್ಸ್ ಹೈಯರ್ ಆಗಿದ್ದರೆ ಸ್ಟ್ರೆಸ್ಸು ಕಮ್ಮಿ ಆಗಿರುತ್ತೆ. ನಾನು ಪ್ರಿಪರೇಷನ್ ಲೆವೆಲ್ಸ್ ಕಮ್ಮಿ ಆಗಿದ್ದರೆ ಸ್ಟ್ರೆಸ್ ಆಟೋಮ್ಯಾಟಿಕ್ಕಾಗಿ ಹೈ ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಕೆಲವರೆಲ್ಲ ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಅಥವಾ ಎಕ್ಸಾಮ್ ಇರೋವಾಗ 3 ದಿನ ಎಕ್ಸಾಮ್ ಇದೆ ಅಂದರೆ 2 ದಿನ ಫುಲ್ ಆರಾಮಾಗಿದ್ದು 3ನೇ ದಿನ ಕೊನೆಯ ದಿನ ಕೂತ್ಕೊಂಡು ಓದೋದು. ಒಂದೇಳ ಲಾಸ್ಟ್ 1 ವೀಕ್ ಎಕ್ಸಾಮ್ ಮುಂಚೆ ಪ್ರಿಪರೇಷನ್ ಸ್ಟೈಲ್ ಆಫ್ ದ ಟಾಪರ್ ಆ್ಯಂಡ್ ದ ಸ್ಟೂಡೆಂಟ್ ಹೂ ಜಸ್ಟ್ ಪಾಸಸ್ ಇಸ್ ಒನ್ ಆ್ಯಂಡ್ ದ ಸೇಮ್. ಇಬ್ಬರು ಓದ್ತಾರೆ ಅವರ್ಸ್ ಟುಗೆದರ್ ಓದ್ತಾರೆ.
There's no difference in the preparation style between a rank holder and a just pass student 1 week before the exam. Difference is rank holder has been doing it for months together. Consistency is the only difference between these two kind of students. Second, last minute preparation ಮಾಡೋದು, it is obviously going to be more stressful. Examination ಬರೀ 50% ನನ್ನ ಪ್ರಿಪರೇಷನ್ ಲೆವೆಲ್ಸ್, ಬ್ಯಾಲೆನ್ಸ್ 50% ನನ್ನ ಸ್ಟೇಟ್ ಆಫ್ ಮೈಂಡ್. ನನ್ನ ಮೈಂಡ್ ಹೆಂಗಿದೆಯೋ ಎಕ್ಸಾಮ್ ಹಾಲ್ನಲ್ಲಿ ಆ 3 ಅವರ್ ಎಕ್ಸಾಮ್ ಬರೆಯೋವಾಗ ದಟ್ ವಿಲ್ ಮ್ಯಾಟರ್ ಮೋರ್. ಮೈಂಡ್ ಸೆಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅಕಾಡೆಮಿಕ್ ಎಕ್ಸಲೆನ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ಕ್ರಿಕೆಟೇ ತಗೊಳ್ಳಿ, ನಿಮ್ಗೆ ನೆನಪಿರ್ಬೋದು 1983ನಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಗೆತ್ತು. ಇಂಡಿಯಾ ಪ್ಲೇಡ್ ವೆಸ್ಟ್ ಇಂಡೀಸ್ ಕಪಿಲ್ ದೇವ್ ಕ್ಯಾಪ್ಟನ್ಸಿನಲ್ಲಿ. ಎಲ್ಲರಿಗೂ ಗೊತ್ತು 1983ನಲ್ಲಿ ವೆಸ್ಟ್ ಇಂಡೀಸ್ ಹ್ಯಾಡ್ ಅ ಬೆಟರ್ ಟೀಮ್ ದ್ಯಾನ್ ಇಂಡಿಯಾ. ಬಟ್ ಇನ್ ದ ಫೈನಲ್ ಡೇಸ್ ಅಲ್ಲಿ ಇಂಡಿಯಾ ಫೈನಲ್ಗೆ ಹೋಗಿದೆ ಅನ್ನೋ ಖುಷಿ ಯಾರಿಗೂ ಇರಲಿಲ್ಲ. ಆದರೆ ಫೈನಲ್ನಲ್ಲಿ ಇಂಡಿಯನ್ಸ್ ಹ್ಯಾಡ್ ಅ ಬೆಟರ್ ಮೈಂಡ್ ಸೆಟ್ ಇನ್ ದ ಫೈನಲ್. 2023 ನೋಡಿ, ರೀಸೆಂಟ್ ಲೇಟೆಸ್ಟ್ ವರ್ಲ್ಡ್ ಕಪ್ ಆಗಿರೋದು, ಇಂಡಿಯಾ ಆಸ್ಟ್ರೇಲಿಯಾನ ಆಡ್ತು. ಇಂಡಿಯಾ ಹ್ಯಾಡ್ ವನ್ ಆಲ್ ಮ್ಯಾಚಸ್ ಟಿಲ್ ದ ಫೈನಲ್. Everybody knew India has a better team than Australia. But on the day of the final, Australians had a better mindset than India. So therefore, your mindset inside the examination hall is very, very, very crucial. Especially, ನಿಮಗೆ ನಾಳೆ ಎಕ್ಸಾಮ್ ಇದೆ, ಇನ್ನೊಂದು ಕೆಲವು ಅವರ್ಸ್ನಲ್ಲಿ ಎಕ್ಸಾಮ್ ಇದೆ ಅಂದರೆ, don't disturb the mindset that you have. But how? For example, small things. ಯು ಶುಡ್ ನೋ ಆ್ಯಸ್ ಅ ಸ್ಟೂಡೆಂಟ್ ಯಾವ ಫ್ರೆಂಡ್ಸನ್ನ ಅವಾಯ್ಡ್ ಮಾಡಬೇಕು, ಯಾವ ಫ್ರೆಂಡ್ಸನ್ನ ಹತ್ತಿರ ತರಬೇಕು ಎಕ್ಸಾಮ್ ಮುಂಚೆ. ಕೆಲವರು ಇರ್ತಾರೆ, ನೀವು ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡ್ಬಿಟ್ರೆ ಅಯ್ಯೋ ಲೋಕಾನೇ ಎಂಡ್ ಆಗ್ತಾ ಇದೆ, ತುಂಬ ಕಷ್ಟ, ಪ್ರೆಷರು, ಸ್ಟ್ರೆಸ್ಸು ಎಲ್ಲ ಬರುತ್ತೆ. ಇನ್ನು ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಸುಮ್ಮನೆ ಹೋಗಿ ಮಾತಾಡಿ ಬಂದ್ರು 5 ನಿಮಿಷ ಇದ್ರೂ ಯು ಫೀಲ್ ವೆರಿ ಕಾನ್ಫಿಡೆಂಟ್, ಯು ಫೀಲ್ ವೆರಿ ಗುಡ್, ಯು ಫೀಲ್ ವೆರಿ ನೈಸ್. ಯು ಶುಡ್ ನೋ ಹೂ ಟು ಅವಾಯ್ಡ್, ಹೂ ಟು ಕೀಪ್ ಇನ್ ಟಚ್ ವಿತ್. ದಿಸ್ ಇಸ್ ಒನ್ ವೇ ಆಫ್ ಎನ್ಶೋರಿಂಗ್ ಯುವರ್ ಮೈಂಡ್ ಸೆಟ್ ಈಸ್ ಸ್ಟ್ರಾಂಗ್. ಸೆಕೆಂಡ್, 10ನೇ ಕ್ಲಾಸ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ಗೆ ಯು ನೀಡ್ ಯುವರ್ ಫ್ಯಾಮಿಲಿ ಸಪೋರ್ಟ್. ಆ ಟೈಮ್ನಲ್ಲಿ ಅಣ್ಣ ಅಕ್ಕ ಏನಾದರೂ ಹೇಳಿದ್ರೆ ತುಂಬ ಕೋಪ ಆಗ್ಬಿಡುತ್ತೆ. ಸರಿ, ನಿನ್ನಿಂದಾನೇ ನಾನು ಇವಾಗ ಫೇಲ್ ಆಗ್ತೀನಿ, ನಿನ್ನಿಂದಾನೇ ನಂಗೆ 100 ಬರಲ್ಲ ಅಂತ ಇರುತ್ತೆ. ಯು ನೀಡ್ ಟು ಟಾಕ್ ಟು ಫ್ಯಾಮಿಲಿ ಬಿಫೋರ್ ಹ್ಯಾಂಡ್ ಓನ್ಲಿ. ಅವರೆಲ್ಲ ಸಪೋರ್ಟ್ ಮಾಡೋರು ಇರ್ತಾನೆ. ನಾನು ಮಾಡ್ತಾಯಿದ್ದೆ ನನ್ನ ತಮ್ಮನ ಜೊತೆ, ನಾನು ಅವನಿಗೆ ಹೇಳ್ಬಿಡ್ತಾ ಇದ್ದೆ, ಇನ್ನೊಂದು 15 ದಿನ ನಾನು ಏನೇ ಮಾಡಿದ್ರು ಸುಮ್ಮನೆ ಇದ್ಬಿಡು, ಬೇಕಿದ್ರೆ ನೀನು ಒಂದು ಬುಕ್ನಲ್ಲಿ ಬರ್ಕೋ, ಅದಾದಮೇಲೆ ಎಲ್ಲ ಸೆಟಲ್ ಮಾಡೋಣ, ನಾನೇನು ಹೇಳಿದೆ ನೀನೇನು ಹೇಳಿದೆ ಅಂತ. ಆದರೆ ಆ ಟೈಮ್ನಲ್ಲಿ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ಸಾರಿ ನಾನು ಏನೇ ಮಾಡಿದ್ರು ಸಾರಿ, 15 ದಿನ ನನಗೆ ಬಿಟ್ಬಿಡು ಅಂತ. ಪ್ಲಸ್ ಐ ಯೂಸ್ ಟು ಡೂ ಸಮಥಿಂಗ್ ಕಾಲ್ಡ್ ABC ಅನಾಲಿಸಿಸ್ ಎಕ್ಸಾಮಿನೇಷನ್ನಲ್ಲಿ. ABC ಅನಾಲಿಸಿಸ್ ಅಂದರೆ ಏನು, ಎಲ್ಲ ಚಾಪ್ಟರ್ನೆಲ್ಲ ಸಬ್ಜೆಕ್ಟ್ನಲ್ಲೂ ನಾನು ಚಾಪ್ಟರ್ಸನ್ನು ಡಿವೈಡ್ ಮಾಡ್ತಾಯಿದ್ದೆ. A ಕ್ಯಾಟಗರಿ ಚಾಪ್ಟರ್ಸ್ ಅಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಟೀಚರ್ ಎಷ್ಟೇ ಉಲ್ಟಾ ಪುಲ್ಟಾ ಮಾಡಲಿ ನಾನು ಆನ್ಸರ್ ಕರೆಕ್ಟಾಗಿ ಹೇಳ್ಬಿಡ್ತೀನಿ. B ಕ್ಯಾಟಗರಿ ಚಾಪ್ಟರ್ಸ್ ಅಂದರೆ ನಂಗೆ ಗೊತ್ತು, ಆದರೆ ಡೈರೆಕ್ಟ್ ಕ್ವೆಶ್ಚನ್ ಬಂದರೆ ನಾ ಆನ್ಸರ್ ಮಾಡ್ಬೋದು, ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ. C ಕ್ಯಾಟಗರಿ ಅಂದರೆ ನಂಗೆ ಗೊತ್ತಿಲ್ಲ, ನನಗೂ ಗೊತ್ತು, ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ಇವಾಗ ಅಕಸ್ಮಾತ್ ಎಕ್ಸಾಮ್ ಇನ್ನೊಂದು 1 ವಾರ ಇದೆ, ಐ ಆಮ್ ನಾಟ್ ಫೀಲಿಂಗ್ ಎಮೋಷ್ನಲಿ ಲೋ, ನಂಗೆ ಇವಾಗ ಸ್ವಲ್ಪ ಭಯ ಆಗ್ತಾ ಇದೆ ಅನ್ನೋವಾಗ ಫಸ್ಟು C ಚಾಪ್ಟರನ್ನು ಕ್ಲೋಸ್ ಮಾಡಿ, A ಚಾಪ್ಟರ್ ತೊಗೊಳ್ಳಿ. ಯಾಕಂದರೆ ನಿಮಗೆ ಗೊತ್ತು A ಕ್ಯಾಟಗರಿ ಚಾಪ್ಟರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ, ನಿಮಗೆಲ್ಲ ಆನ್ಸರ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಕಾನ್ಫಿಡೆನ್ಸ್ ರೈಸ್ ಆದಮೇಲೆ ಬೇಕಿದ್ರೆ ಯು ಗೋ ಟು ದ C ಕ್ಯಾಟಗರಿ ಚಾಪ್ಟರ್ಸ್, ಆಟೋಮ್ಯಾಟಿಕ್ಕಾಗಿ ಆ ಕಾನ್ಫಿಡೆನ್ಸ್ನಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ. ಐ ಯೂಸ್ ಟು ಡೂ ದಿಸ್ ABC ಅನಾಲಿಸಿಸ್. ಓಕೆ, ಸೊ ಈ ಸಿಚುವೇಷನಲ್ಲಿ ಇವತ್ತಿನ ಜನ್ರೇಷನ್ ಎದುರಿಸ್ತಾ ಇರೋ ಅತಿ ದೊಡ್ಡ ವಿಲನ್ ಅಂದರೆ ಮೊಬೈಲು. ತಂದೆ ತಾಯಿಯು ಕೆಲವರನ್ನು ನಾನು ನೋಡಿದ್ದೀನಿ, ಅಂದರೆ ಓದ್ತಾ ಇರ್ತಾರೆ ಮಕ್ಕಳು, ಹೌದಾ ಯು ನೀಡ್ ಅ ಬ್ರೇಕ್, ಟೇಕ್ ಯೋರ್ ಮೊಬೈಲ್ ಅಂತ. ಸೊ ಈ ಮೊಬೈಲಿಂದ ಹೆಂಗೆ ದೂರ ಇರೋದು ಮಕ್ಕಳು ಅಂತ. ಈ ಮೊಬೈಲ್ ಅನ್ನೋ ವಿಷಯ ನಮಗೂ ನಿಮಗೂ ಏನು ಹೊರತಾಗಿಲ್ಲ. ನಾವುಗಳು ಕೆಲವೊಂದು ಸಲ ಈ ಸೋಷಿಯಲ್ ಮೀಡಿಯಾ ನೋಡ್ತಾ ಸ್ಕ್ರೋಲ್ ಮಾಡ್ತಾ ಅವರ್ಸ್ ಕಳೆದ್ಬಿಟ್ಟಿರ್ತೀವಿ. ದೆನ್ ವಿ ರಿಯಲೈಸ್ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂತ. ಮಕ್ಕಳಂತೂ ಜಾಸ್ತಿ ಅಡಿಕ್ಟೆಡ್ ಇದ್ದಾರೆ ಮೊಬೈಲಿಗೆ. ಈ ಮೊಬೈಲ್ ಅನ್ನೋ ವಿಲನ್ನಿಂದ ಹೆಂಗೆ ದೂರ ಇಡಬೇಕು, ಸ್ಪೆಷಲಿ ಎಕ್ಸಾಮಿನೇಷನ್ಗಿಂತ ನಾನು ಇನ್ ಜನರಲ್ಲೇ ಕೇಳ್ಬಿಡ್ತೀನಿ, ಮಕ್ಕಳನ್ನು ಮೊಬೈಲಿಂದ ಎಷ್ಟು ದೂರ ಇಡಬೇಕು ಅಂತ. ನನ್ನ ಪ್ರಕಾರ ಮೊಬೈಲ್ ವಿಲನ್ ಅಲ್ಲ, ನಾವು ಅದನ್ನು ಹೆಂಗೆ ಯೂಸ್ ಮಾಡ್ತೀವೋ ಡಿಸೈಡ್ ಆಗುತ್ತೆ ಅದು ವಿಲ್ಲಿನ್ನ ಅದು ಹೀರೋನಾ ಅಂತ. ಕೆಲವು ಮಕ್ಕಳಿದ್ದಾರೆ, ದೇ ಯೂಸ್ ದ ಮೊಬೈಲ್ ಫಾರ್ ದ ರೈಟ್ ಪರ್ಪಸಸ್, ದೇ ಗೆಟ್ ದ ರೈಟ್ ಇನ್ಫಾರ್ಮೇಷನ್, ಪ್ರಿಪೇರ್ ಫಾರ್ ದಿ ಎಕ್ಸಾಮ್ಸ್ ಆಲ್ಸೋ ಯೂಸಿಂಗ್ ದ ಮೊಬೈಲ್. ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂದರೆ, ಆರ್ ಯು ದ ಮಾಸ್ಟರ್ ಆರ್ ಆರ್ ಯು ದ ಸ್ಲೇವ್? ಇದು ನನಗೆ ತಿರ್ಗಾ ನನ್ನ ಗುರು ಮಹಾತ್ರಿಯಾ ಅವ್ರು ನಂಗೆ ಹೇಳ್ಕೊಟ್ಟಿದ್ದು. ಇಫ್ ಯು ಆರ್ ದ ಮಾಸ್ಟರ್ ಆಫ್ ದ ಮೊಬೈಲ್, ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಮೊಬೈಲಿಗೆ ಹೋಗ್ತೀರಾ. ಮೊಬೈಲ್ ನನ್ನನ್ನು ಯಾವಾಗ ಕರೆಯುತ್ತೋ ನಾನು ಆವಾಗ ಮೊಬೈಲಿಗೆ ಹೋದರೆ ಐ ಆಮ್ ದ ಸ್ಲೇವ್. ಫಾರ್ ಎಕ್ಸಾಂಪಲ್, ವಾಟ್ಸಪ್ ರಿಂಗ್ ಟೋನ್ ಆಯಿತು ಅಂತ ಹೇಳಿದ ತಕ್ಷಣ ನಾನು ಏನೇ ಮಾಡ್ತಾ ಇರಲಿ ಅದನ್ನು ಬಿಟ್ಬಿಟ್ಟು ಫಸ್ಟು ಚೆಕ್ ಮಾಡಬೇಕು ಮೆಸೇಜ್ನ.
then I am the slave. Okay. But even if that WhatsApp message ringtone comes, I will get back only after the next 1 hour because I am doing this homework. Then I am the master. Are you the master or are you the slave? You are the master if you go when you call, when you want. You are the slave if you go when you are called. So ನನ್ನ ಸ್ಟೂಡೆಂಟ್ಸ್ ಏನು ಹೇಳ್ತೀನಿ ಅಂದರೆ, ಯು ಹ್ಯಾವ್ ಟೈಮ್ ಸ್ಲಾಟ್ಸ್. ಬೇಕಿದ್ರೆ ಬೆಳಗ್ಗೆ 9 to 9:30 ನಾನು ಮೊಬೈಲ್ ಫೋನ್ ಯೂಸ್ ಮಾಡ್ತೀನಿ, ತಿರ್ಗಾ 12 to 12:30 ಯೂಸ್ ಮಾಡ್ತೀನಿ, ಸಾಯಂಕಾಲ 4 to 4:30 ಯೂಸ್ ಮಾಡ್ತೀನಿ, ಮಿಕ್ಕಿದ ಟೈಮ್ನಲ್ಲಿ ಫೋನ್ ಸೈಡಿಗೆ ಎತ್ತಿಡಿ. ನಾವು ಅಡಲ್ಟ್ಸೂ ವಿ ವಾಚ್ ವಾಟ್ಸ್ಆ್ಯಪ್, ಐ ಆಲ್ಸೋ ರಿಪ್ಲೈ ಟು ಆಲ್ ಮೈ ಮೆಸೇಜಸ್, ಬಟ್ ಐ ಡೂ ಇಟ್ ವೆನ್ ಎವರ್ ಐ ವಾಂಟ್. ಈಗಿನ ಕಾಲದ ಮಕ್ಕಳಿಗೆ ತುಂಬ ಜನಕ್ಕೆ ಆ ಮೊಬೈಲ್ ಫೋನ್ ಪಾಕೆಟ್ನಲ್ಲಿ ರಿಂಗ್ ಆಗಿದ ತಕ್ಷಣ ಫುಲ್ ಕಾನ್ಸಂಟ್ರೇಷನ್ ಹೊಟ್ಟೋಗುತ್ತೆ. ಅವರು ಅವ್ರ ಫ್ರೆಂಡ್ ಜೊತೆ ಪೇರೆಂಟ್ ಜೊತೆ ಮಾತಾಡ್ತಾ ಇರ್ತಾರೆ, ಅದನ್ನ ಕಾನ್ಸಂಟ್ರೇಷನ್ ಹೊಟ್ಟೋಗುತ್ತೆ. ಅದು ಫುಲ್ ನೋಡಿ ರಿಪ್ಲೈ ಮಾಡೋ ತನಕ ದೇ ಕಾಂಟ್ ಗೆಟ್ ಬ್ಯಾಕ್ ಟು ವಾಟ್ ದೇ ಆರ್ ಡೂಯಿಂಗ್. ದಟ್ ಈಸ್ ವೆರಿ ರಾಂಗ್, ದಟ್ ಈಸ್ ವೆರಿ ಬ್ಯಾಡ್. ಆ್ಯಂಡ್ ಪ್ರಾಬ್ಲಮ್ ಏನು ಅಂದರೆ, ಇಟ್ ಈಸ್ ನಾಟ್ ನೋಯಿಂಗ್ ವಾಟ್ ಈಸ್ ರೈಟ್, ಇಟ್ ಈಸ್ ಡೂಯಿಂಗ್ ವಾಟ್ ಈಸ್ ರೈಟ್. ಇದನ್ನು ದುರ್ಯೋಧನಾಸ್ ಪ್ರೆಡಿಕಮೆಂಟ್ ಅಂತ ನಮ್ಮ ಗುರು ಮಹಾತ್ರೆ ಅವ್ರು ಹೇಳ್ತಾ ಇದ್ರು. ದುರ್ಯೋಧನಗೂ ಇದು ಸೇಮ್ ಪ್ರಾಬ್ಲಮ್ ಇತ್ತು. ಒಂದು ಎಪಿಸೋಡ್ ಇದೆ ದುರ್ಯೋಧನ ಮತ್ತು ಕೃಷ್ಣ ಮಧ್ಯ ಮಹಾಭಾರತನಲ್ಲಿ. ಕೃಷ್ಣ ಬಂದು ದುರ್ಯೋಧನಕ್ಕೆ, ಇದು ಮಾಡೋದು ತಪ್ಪು, ನೀನು ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ, ಇದು ತಪ್ಪು ಅಂತ ನಿಂಗೆ ಗೊತ್ತಿಲ್ವಾ ಅಂತ. ಇಮ್ಮಿಡಿಯೇಟ್ಲಿ ದುರ್ಯೋಧನ ಏನು ಹೇಳ್ತಾನಂದರೆ, ತಪ್ಪು ಸರಿ ನನಗೂ ಗೊತ್ತು, ನನ್ನ ಪ್ರಾಬ್ಲಮ್ ಏನು ಅಂದರೆ, ಈವನ್ ದೋ ಐ ನೋ ಇಟ್ ಈಸ್ ರೈಟ್, ಐ ಆಮ್ ಅನೇಬಲ್ ಟು ಇನ್ವಾಲ್ವ್ ಇನ್ ಇಟ್. ಈವನ್ ದೋ ಐ ನೋ ಇಟ್ ಈಸ್ ರಾಂಗ್, ಐ ಆಮ್ ಅನೇಬಲ್ ಟು ಅವಾಯ್ಡ್ ಇಟ್. ಎಲ್ಲ ಮಕ್ಕಳನ್ನೂ ಕೇಳಿ ಅವ್ರಿಗೆ ಗೊತ್ತು ಮೊಬೈಲ್ ಫೋನ್ ತುಂಬ ಯೂಸ್ ಮಾಡೋದು ತಪ್ಪು ಅಂತ. ಆದರೆ ಆ ತಪ್ಪು ಅಂತ ಗೊತ್ತಿದ್ರೂ ಮಾಡೋದು ಕಷ್ಟ. ಅಡಲ್ಟ್ಸು ಅಷ್ಟೇ ಅಲ್ವಾ, ಎಲ್ಲ ಅಡಲ್ಟ್ಸ್ಗೂ ಗೊತ್ತು ಎಕ್ಸಸೈಸ್ ಮಾಡೋದು ಒಳ್ಳೆಯದು ಅಂತ, ಆದರೆ ಎಷ್ಟು ಜನ ಮಾಡ್ತಾರೆ? ಸೊ ಇಟ್ ಈಸ್ ಮೋರ್ ಅ ದುರ್ಯೋಧನಾಸ್ ಪ್ರೆಡಿಕಮೆಂಟ್. ಇಟ್ ರಿಕ್ವೈರ್ಸ್ ಸೆಲ್ಫ್ ಬಿಲೀಫ್. ಚಿಲ್ಡ್ರನ್, ಇಟ್ಸ್ ನಾಟ್ ಈಸಿ ಟು ಕೀಪ್ ಚಿಲ್ಡ್ರನ್ ಅವೇ ಫ್ರಮ್ ಮೊಬೈಲ್ಸ್. ಇನ್ಫ್ಯಾಕ್ಟ್ ನಮ್ಮ ಕಾಲದಲ್ಲಿ ಇನ್ನೂ ಈಸಿ ಆಗಿತ್ತು, ನಮಗೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇತ್ತು. ಈಗಿನ ಕಾಲದ ಡಿಸ್ಟ್ರಾಕ್ಷನ್ಸು ಜಾಸ್ತಿ, ವಿಚ್ ಮೀನ್ಸ್ ಯೋರ್ ಸಿನ್ಸಿಯಾರಿಟಿ ಆಲ್ಸೋ ಶುಡ್ ಬಿ ಮೋರ್. ನಾನು ಯಾವಾಗಲೂ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ನಾನು ಹೇಳ್ತೀನಿ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ, ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಪೊಟೆನ್ಷಿಯಲ್, ಈಗಿನ ಜನರದ ಮಕ್ಕಳು, ಈಗಿನ ಕಾಲದ ಮಕ್ಕಳು, ದೇ ಆರ್ ಮಚ್ ಬೆಟರ್ ದೆನ್ ಪೇರೆಂಟ್ಸ್, ದೇ ಆರ್ ಮಚ್ ಬೆಟರ್ ದೆನ್ ಟೀಚರ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಪೊಟೆನ್ಷಿಯಲ್. ಬಟ್ lot of them can't match parents and teachers when it comes to sincerity and discipline. With the talent and potential that children already have, if they can just become a little more sincere in what they do, they will achieve more than what parents and teachers have achieved in their lifetime. Okay, finally, ಜೀವನಕ್ಕೆ ಬೇಕಾದ 5 ಸೂತ್ರಗಳೇನು? 5 rules of life, not only for success, for whole life. 5 laws to lead life. Okay. 1, like I said, learn to subordinate your likes and dislikes. ನನಗೆ ಇಷ್ಟ ಆಗಿದ್ದನ್ನೇ ಮಾಡ್ತೀನಿ ಅಂದರೆ ಯಾವುದೇ ಫೀಲ್ಡ್ಗೆ ಹೋದ್ರೂ ಕಷ್ಟ. ಕ್ರಿಕೆಟ್ಗೆ ಹೋದ್ರೂ ಕಷ್ಟ. ಕ್ರಿಕೆಟ್ನಲ್ಲೂ ಎಕ್ಸಸೈಸ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಕಾಯ್ಕೋಬೇಕು ನಿಮ್ಮ ಬ್ಯಾಟಿಂಗ್ಗೆ. ನನಗೆ ಇದು ಇಷ್ಟ ಇಲ್ಲ ಅಂದರೆ ಹೇಳೋದು ತಪ್ಪು. ಸೊ 1, subordinate your likes and dislikes. 2, the beliefs you hold in the beginning of the journey define the journey. ನೀವು ಸ್ಟಾರ್ಟಿಂಗ್ನಲ್ಲೇ ಯು ಹ್ಯಾವ್ ಟು ಬಿಲೀವ್ ಲೈಫ್ ಇಸ್ ದಿಸ್ ಆ್ಯಂಡ್ ದಟ್. ತುಂಬ ಜನ ಇದ್ದಾರೆ, ನಾನು ಓದೋದ್ರಲ್ಲಿ ಚೆನ್ನಾಗಾಗ್ಬಿಟ್ರೆ ಆಮೇಲೆ ಐ ಮೇ ನಾಟ್ ಬಿ ವೆರಿ ಗುಡ್ ಇನ್ ಸಿಂಗಿಂಗ್. ಇಫ್ ಐ ಆಮ್ ಗುಡ್ ಇನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ದೆನ್ ಐ ಕೆನಾಟ್ ಬಿ ಗುಡ್ ಇನ್ ಥಿಯರಿ ಸಬ್ಜೆಕ್ಟ್ಸ್. ಲೈಫ್ ಇಸ್ ನಾಟ್ ದಿಸ್ ಆರ್ ದಟ್, ಲೈಫ್ ಇಸ್ ದಿಸ್ ಆ್ಯಂಡ್ ದಟ್. 3rd, you need to manage time properly. Time management is the biggest challenge of today's world. ನಮ್ಮೆಲ್ಲರಿಗೂ there is only 24 hours. ಬಟ್ ಕೆಲವರು ಆ 24 ಅವರ್ಸ್ನಲ್ಲೇ ಎಷ್ಟೊಂದು ಮಾಡ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿ, ಫುಲ್ ದೇಶನೇ ನಡೆಸ್ತಾರೆ 24 ಅವರ್ಸ್ನಲ್ಲಿ. ಇನ್ನು ಕೆಲವರು 24 ಅವರ್ಸ್ನಲ್ಲಿ ವಾಟ್ಸಪ್ ಮೆಸೇಜ್ ರಿಪ್ಲೈ ಮಾಡೋಕ್ಕೂ ಆಗಲ್ಲ. ಕೇರ್ಫುಲ್ ವೇರ್ ಯುವರ್ ಟೈಮ್ ಇಸ್ ಗೋಯಿಂಗ್, ಬಿಕಾಸ್ ವೇರ್ ಎವರ್ ಯುವರ್ ಟೈಮ್ ಇಸ್ ಗೋಯಿಂಗ್, ಫ್ರಮ್ ದೇರ್ ಯುವರ್ ಫ್ಯೂಚರ್ ಇಸ್ ಕಮಿಂಗ್. 4th, you need to accept life. Acceptance and disturbance cannot coexist. ನಿಮಗೆ ಯಾವಾಗಲಾದರೂ ಮೆಂಟ್ಲಿ ಡಿಸ್ಟರ್ಬ್ ಆಗಿದ್ರೆ, ನೀವು ನೋಡಿ ಏನೋ ಒಂದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆ ನಮ್ಮ ತಂದೆ ಬೈದರು, ಯಾಕೆ ನನ್ನ ಫ್ರೆಂಡ್ ಹಿಂಗೆ ಮಾಡ್ದ, ನಾನು ಏನು ಮಾಡ್ದೇನೆ, ಯಾಕೆ ಟೀಚರ್ ನನ್ನನ್ನು ಹಿಡ್ಕೊಂಡ್ರು. acceptance and disturbance cannot coexist. You need to accept life. ಏನೇ ಆಗಲಿ ನಾನು ಸಾಲ್ವ್ ಮಾಡ್ಬೋದು ಅನ್ನೋ ಬಿಲೀಫ್ ಇರಬೇಕು. ನನಗೆ ಯಾಕಪ್ಪ ಈ ಚಾಲೆಂಜ್ ಬಂತು, ಯಾಕೆ ಬರೀ ನನಗೆ ದೇವರು ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ ಆಗಲ್ಲ. ದಟ್ಸ್ ದ 4th.
ಆ್ಯಂಡ್ ಫಿಫ್ತ್, ಸಿನ್ಸಿಯಾರಿಟಿ. ಏನೇ ಮಾಡಿದ್ರೂ ಯು ಶುಡ್ ಡೂ ಇಟ್ ಸಿನ್ಸಿಯರ್ಲಿ. ಸಿನ್ಸಿಯಾರಿಟಿ ಈಸ್ ಜಸ್ಟ್ ಗಿವಿಂಗ್ ಯೋರ್ 100% ಟು ಇಟ್. ದಟ್ಸ್ ಆಲ್ ಇಸ್ ಸಿನ್ಸಿಯಾರಿಟಿ. ವೆನ್ ಯು ಆರ್ ಪ್ಲೇಯಿಂಗ್ ಆಲ್ಸೋ ಪ್ಲೇ ಸಿನ್ಸಿಯರ್ಲಿ, ವೆನ್ ಯು ಆರ್ ಸ್ಟಡಿಂಗ್ ಆಲ್ಸೋ ಸ್ಟಡಿ ಸಿನ್ಸಿಯರ್ಲಿ. ನಾನು ಆಟಾಡುವಾಗ ಅಯ್ಯೋ ನಾಳೆ ಎಕ್ಸಾಮ್ ಇದೆ, ನಾನು ಯಾಕಾದರೂ ಬಂದನೋ ಸರಿ, ಇದಾದಮೇಲೆ ನಾನು ಹೊಟ್ಟೋಗ್ತೀನಿ ಅಂತ ಯೋಚನೆ ಮಾಡಬಾರ್ದು. ನಾನು ಓದೋವಾಗ ನಾನು ಮಾತ್ರ ಓದ್ತಾ ಇದ್ದೀನಿ, ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾರೆ ಅಂತ ಇರಬಾರ್ದು. ಹೋಲ್ಡಿಂಗ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಇನ್ ಒನ್ ಪ್ಲೇಸ್ ಇಸ್ ಸಿನ್ಸಿಯಾರಿಟಿ. ಓನ್ಲಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಆ ಪಾಸಿಬಿಲಿಟಿ ಇದೆ. ನಾನು ಕ್ಲಾಸ್ನಲ್ಲಿ ಕೂತಿ ದುಬೈ ಬಗ್ಗೆ ಯೋಚನೆ ಮಾಡ್ಬೋದು, ದುಬೈನಲ್ಲಿದ್ದು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ಬೋದು. ಇಫ್ ಯು ಕ್ಯಾನ್ ಹೋಲ್ಡ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಇನ್ ಒನ್ ಪ್ಲೇಸ್, automatically you will do what you are doing very well. When you do what you are doing very well, you will automatically succeed in life also. ವಂಡರ್ಫುಲ್ ವಂಡರ್ಫುಲ್ ಸಿದ್ಧಾರ್ಥ ಅವರೇ. ಅಂದರೆ ಈ 10ನೇ ತರಗತಿಯ ಏಜ್ ಇದೆಯಲ್ಲ, ಇದೇ ತುಂಬ ಸವಾಲುಗಳನ್ನು ಎದುರಿಸುವಂತಹ ಏಜ್. ಅದು ಎಜುಕೇಷನ್ ವೈಸ್, ಎಮೋಷ್ನಲ್ ವೈಸ್, ಸೊಸೈಟಿ ವೈಸ್, ಫ್ಯಾಮಿಲಿ ವೈಸ್. ಸೊ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಡೀಟೇಲಾಗಿ ಮಾತಾಡೋದ್ರ ಜೊತೆಗೆ ಅದರಿಂದ ಆಚೆ ಬರೋದು ಹೇಗೆ ಅನ್ನೋದನ್ನು ಬಹಳ ಬ್ಯೂಟಿಫುಲ್ ಆಗಿ ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ನಮಸ್ಕಾರ.